ಅಭಿಮಾನಿ ದೇವರುಗಳ ಚರಣ ಕಮಲಕ್ಕೆ DRSನ ಸಾಷ್ಟಾಂಗ ನಮಸ್ಕಾರ. ಹೊಸ ಅಧ್ಯಾಯ ತೊಗೊಂಬರ್ತೀವಿ, ಸ್ಟುಡಿಯೋ ಓಪನ್ ಆದಮೇಲೆ ಅಂತ ಮಾತಾಡಿದ್ವಿ. ಅದರಲ್ಲಿ ಒಂದು ಎಪಿಸೋಡ್ ಏನಪ್ಪ ಅಂತ ಹೇಳಿದರೆ DRS ಸಂಭಾಷಣೆ. ಸಂಭಾಷಣೆ ಅಂದರೆ ಆ ಸಂಭಾಷಣೆ ಅನ್ಕೊಂಡು ಈ ಸಂಭಾಷಣೆ, ಇದು DRS ಸಂಭಾಷಣೆ. ಇಲ್ಲಿ ನಾವು ಯಂಗ್ ಅಚೀವರ್ ಬಗ್ಗೆ ಮಾತಾಡ್ತೀವಿ. ಯಂಗ್ ಅಚೀವರು ಹೆಂಗೆ ಅಚೀವರ್ ಆದರು ಅನ್ನೋದೇ ಇವತ್ತಿನ ಎಪಿಸೋಡು. ಇವತ್ತು ನಮ್ಮ ಜೊತೆ ಇದ್ದಾರೆ ಸ್ಪೆಷಲ್ ಗೆಸ್ಟ್, ಫಾರ್ಮರ್ ಅಲ್ಲಪ್ಪ, ಪ್ರೆಸೆಂಟ್ ಇಂಡಿಯನ್ ಕ್ರಿಕೆಟರ್ ಹಾಗೂ ನಮ್ಮ ಕನ್ನಡದ ಹುಡುಗಿ ಸೆನ್ಸೇಷನ್ ಅಂತಲೇ ಹೇಳಬೇಕು, RCB ಹುಡುಗಿ ಅಂತಲೇ ಹೇಳಬೇಕು. ಯಾರು ಅಂತ ಹೇಳಿದ್ರೆ ಅದು ಶ್ರೇಯಾಂಕ ಪಾಟೀಲ್. ನಮಸ್ಕಾರ ಶ್ರೇಯಾಂಕ ಪಾಟೀಲ್ ಅವರಿಗೆ ಸುಸ್ವಾಗತ. ಥ್ಯಾಂಕ್ ಯು ಸರ್. ಆಮೇಲೆ ಫಾರ್ಮರ್ ಎಂದಿದ್ದು ಕರೆಕ್ಟ್, ಅವ್ರ ಅಪ್ಪ ಫಾರ್ಮರ್ ಅಲ್ಲಲ್ಲ, ಅವ್ರ ಬಗ್ಗೆ ಬರೋಣ ವಿಜಿ. ಇವಾಗ ಇಲ್ಲ, ಇಂಗ್ಲೀಷ್ ಸೇಯಿಂಗ್ ಏನು ಗೊತ್ತಾ, ಬಿಹೈಂಡ್ ಎವ್ರಿ ಮ್ಯಾನ್ ದೇರ್ ಇಸ್ ಸಕ್ಸಸ್ಫುಲ್ ವುಮೆನ್ ಅಂತಾರೆ. ಇಲ್ಲಿ ಸಕ್ಸಸ್ಫುಲ್ ವುಮೆನ್ ಹಿಂದೆ ಇರೋವಂಥ ಮ್ಯಾನನ್ನು ಪರಿಚಯ ಮಾಡಬೇಕು. ಅದು ನಿಮ್ಮ ಆತ್ಮೀಯರಂತ ರಾಜೇಶ್ ಪಾಟೀಲು. ನಮಸ್ಕಾರ, ಸುಸ್ವಾಗತ. ನಮಸ್ಕಾರ. ರಾಜೇಶ್ ಪಾಟೀಲು ಕೂಡ ಕ್ರಿಕೆಟರು, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವರು ಇಂಟರ್ ಝೋನಲ್ ಕ್ರಿಕೆಟರ್, ನಾನು ಅವರು ಒಟ್ಟಿಗೆ ಆಡಿದ್ವಿ. ಪೆಂಟಾಂಗ್ಲರ್ಸ್ ಅಂತ ಕರಿತೀವಿ, SS ಶ್ರೀನಿವಾಸನ್. ಇವರು ರೈಟ್ ಆರ್ಮ್ ಆಫ್ ಸ್ಪಿನ್ನರು, ಆಮೇಲೆ ಲೇಟ್ ಯೂಸ್ಫುಲ್ ಬ್ಯಾಟ್ಸ್ಮನ್ನು ಕೂಡ. ಸೊ ಅದೇ DNA ಬಂದಾಗಿದೆ. ನೀವು ಅರ್ಕೆ ಹೊತ್ತಿದ್ರ ಮಗಳನ್ನ ಆಫ್ ಸ್ಪಿನ್ನರೇ ಮಾಡಬೇಕು ಅಂತ? ಆ ಥರ ಏನಿರಲಿಲ್ಲ, ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ಲು. ಅವ್ರಿಗೆ ಗೊತ್ತೇ ಇರಲಿಲ್ಲ ವಿಮೆನ್ಸ್ ಕ್ರಿಕೆಟ್, ಗೊತ್ತಿತ್ತು, ಬಟ್ ಏಂತಕ್ಕೆ ಆಡ್ತೀಯ ಅಂತ ಆ ಥರ ಇತ್ತು. ಅಂದರೆ ಫುಲ್ಲಾಗಿ ಕಮಿಟ್ಮೆಂಟ್ ಕೊಡಲಿಲ್ಲ. ಅವರೇ ಎಫಿಷಿಯಂಟ್ ಸ್ಪೋರ್ಟ್ಸ್ ಎಲ್ಲ ಆಡ್ತಿದ್ದೆ ಅಲ್ಲ, ಎಫಿಷಿಯಂಟ್ ಸ್ಪೋರ್ಟ್ಸ್. ಆಮೇಲೆ ಅಲ್ಲಿ ಪುಟ್ರಾಜ್ ಸರ್ ಇದ್ರು. ಹಂಗೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಬರೀ ಫೀಲ್ಡಿಂಗು. ನಮ್ಮಪ್ಪ ಕೇಳ್ತಾ ಇದ್ದೆ, ನೆಟ್ಸಲ್ಲಿ ಆಡ್ಲಾ ಅಂದರೆ ಮುಚ್ಕೊಂಡು ಹೋಗಿ ಹಿಂದೆ ನೆಟ್ ಇದೇನು ಹ್ಯಾಂಗಿಂಗ್ ಬಾಲ್ ಇದೆ ಅಲ್ಲಿ ಹೋಗಿ ಆಡು ಅಂತ. ಅಲ್ಲಿ ಕ್ಯೂವಲ್ಲಿ ಬೇರೆ ಕಾಯ್ಬೇಕು ನಾನು. ಎಷ್ಟೋ ವಯಸ್ಸು ನಿಮಗೆ? ಆವಾಗ ಒಂದು 8 ವರ್ಷ ಅನ್ಸುತ್ತೆ, 8-9 ವರ್ಷ. ನಿನಗೆ ಹೆಂಗೆ ಬಂದು ಇಂಟ್ರೆಸ್ಟ್ ಕ್ರಿಕೆಟ್ ಆಡಬೇಕು ಅಂತ? ನಂಗೆ ಆ್ಯಕ್ಚುಲಿ ಸ್ಪೋರ್ಟ್ಸಲ್ಲಿ ಯಾವ ಸ್ಪೋರ್ಟ್ ಇದ್ರೂ ನಂಗೆ ಆಡೋಕ್ಕೆ ಇಷ್ಟ ಇತ್ತು. ಬಾಸ್ಕೆಟ್ಬಾಲ್ ಆಗಲಿ ಎಲ್ಲ ಥರ ಆಡ್ತಿದ್ದೆ ನಾನು. ಆಮೇಲೆ ಫ್ರೈಡೇ ಸ್ಯಾಟರ್ಡೆ ಸಂಡೇ ಕ್ಯಾಂಪಿಗೆ ಹೋಗ್ತಿದ್ದೆ ನಾನು ಅಪ್ಪ ಜೊತೆ. ಫಸ್ಟ್ 5 ರೌಂಡ್ ಓಡಿಸ್ತಿದ್ರು. ನಾನು ಏನು ತಗೊಡ್ಬೇಕು, ನಾನು ಕ್ರಿಕೆಟ್ ಆಡ್ತೀನಿ ಅಂತ ಹಾಗೆ ಸುಮ್ಮನೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ನನಗೆ ಇಷ್ಟ ಆಯಿತು, ಸ್ಟಾರ್ಟ್ ಮಾಡಿದೆ. ಸೊ ಬ್ಯಾಟಿಂಗ್ ಇಷ್ಟ ಆಯಿತಾ, ಬೌಲಿಂಗ್ ಇಷ್ಟ ಆಯಿತಾ? ನನಗೆ ಎರಡೂ ಗೊತ್ತಿರಲಿಲ್ಲ ಹೆಂಗೆ ಆಡಬೇಕಂತ. ಫೀಲ್ಡಿಂಗ್ ಇಷ್ಟ ಆಯಿತು ನನಗೆ. ಸೊ ಇದು ಅಕ್ವೈರ್ಡ್ ಸ್ಕಿಲ್, ಆಕ್ಚುಲಿ ರಕ್ತಗತವಾಗಿ ಬಂದಿಲ್ಲ. ಇಲ್ಲ ವಿಜಿ, ಅದೇನೋ ಹೇಳ್ತಾರಲ್ಲ, ಆಮೇಲೆ ರಿಯಲೈಸ್ ಆಯ್ತು, ಆಮೇಲೆ ಗೊತ್ತಾಯ್ತು ಅಂತ. ನಮ್ಮಪ್ಪ ಆಡ್ತಾ ಇದ್ದ. ಯಾವಾಗ ರಿಯಲೈಸ್ ಆಯ್ತು ಈ ತರ ಒಂಥರ ಟ್ಯಾಲೆಂಟ್ ಇದೆ, ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು, ಕರ್ನಾಟಕ ಆಡ್ಬೋದು, ಆಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ ಯೋಚನೆ ಬಂದಿದ್ದು ಯಾವಾಗ? ನನಗೆ ವಿಮೆನ್ಸ್ ಕ್ರಿಕೆಟ್ ಇದೆ ಅಂತಾನೆ ಗೊತ್ತಿರಲಿಲ್ಲ ಸರ್. ಅವಳು ಇದು ಅಂಡರ್ 19 ಸೆಲೆಕ್ಷನ್ನು ಹೋಗ್ಬೇಕಾಯ್ತು. 11 ವರ್ಷನೋ 12 ವರ್ಷ. ಅಂಡರ್ 16 ಅಂಡರ್ 19 ಫಸ್ಟ್ ಹೋಗಿದ್ದು. ಅವಾಗ ಹೋಗ್ಬೇಡ, ಸೆಲೆಕ್ಟ್ ಮಾಡೋದಿಲ್ಲ ಏಜ್ ಇದ್ರ ಮೇಲೆ ಅಂತಂದೆ. ನಮ್ಮ ಫ್ರೆಂಡ್ ಏನೋ ಬಂದಿದ್ದ, ವಿಶ್ವ ಅಂತ, ಅವನು ನಮ್ಮ ಜೊತೆ ಆಡ್ತಾಯಿದ್ದ. ಅವನು ಕಳಿಸು, ಒಂದು ಇದಾಗಲಿ ಗೊತ್ತಾಗಲಿ ಅಂತ ಹೇಳಿ ಕರ್ಕೊಂಡು ಹೋದ. ಅವನೇ ಕರ್ಕೊಂಡು ಹೋಗಿದ್ದು. ಕರ್ಕೊಂಡು ಹೋಗಿ ನೋಡಿದ್ಮೇಲೆ 2 ಗಂಟೆಗೆ ಮೆಸೇಜ್ ಬಂತು, ಸ್ಟ್ಯಾಂಡ್ ಬೈಲಿದ್ದಾಳೆ ಅಂತ. ಸೊ ಅವಾಗಿಂದ ಫುಲ್ ಸೀರಿಯಸ್ ಆಗಿ. ಇನ್ನೊಂದು ಇಂಟ್ರೆಸ್ಟಿಂಗ್, ಅವ್ರ ಫ್ರೆಂಡ್ ಮೆನ್ಷನ್ ಮಾಡಿದಲ್ಲ ವಿಶ್ವಾಸ್ ಸರ್, ಅವ್ರು ಇವಾಗ ರೀಸೆಂಟಾಗಿ ತೀರ್ಕೊಂಡ್ರು. ಅವರು ನನ್ನ ಕೋಚ್ ಇದ್ದರು ಸರ್ ಜೊತೆ, ಅಪ್ಪ ಜೊತೆ. ಸೊ ನಾನು ಮುಂಚೆ ಮೀಡಿಯಮ್ ಪೇಸ್ ಮಾಡಿ ಕೀಪಿಂಗ್ ಟ್ರೈ ಮಾಡಿ ಲೆಗ್ ಸ್ಪಿನ್ನರ್ ಆಗಿ, ಆಮೇಲೆ ಅವ್ರು ಹೇಳಿದ್ರು ಆಫ್ ಸ್ಪಿನ್ನರ್ ಆಗು ಅಂತ. ಅವರು ಅಪ್ಪ ಸೇರಿ ನಂಗೆ ಆಫ್ ಸ್ಪಿನ್ನರ್ ಮಾಡಿಸಿದ್ದು. ಸೊ ಸ್ಪೆಷಲ್ ಮೆನ್ಷನ್ ಮಾಡಬೇಕು ವಿಶ್ವಾಸ್ ಅವರಿಗೆ. ಲವ್ಲಿ. ಅಲ್ಲ, ನಮ್ಮ ಪ್ರೋಗ್ರಾಮಲ್ಲಿ ಅಖಿಲ್ ಇನ್ಫ್ಯಾಕ್ಟ್ ಏನು ಹೇಳಿದ್ದೆ ಗೊತ್ತಾ, ಬರೀ ನೀನು ಅಚೀವರ್ ಕರೆಯೋದಲ್ಲ, ಅಚೀವರ್ ಹಿಂದೆ ಇರೋರು ಅವ್ರು ಯಾವ ಥರ ಸ್ಯಾಕ್ರಿಫೈಸ್ ಮಾಡಿದ್ದಾರೆ, ಯಾವ ಥರ ಹೆಲ್ಪ್ ಮಾಡಿದ್ದಾರೆ, ಅದು ಜಗತ್ತಿಗೆ ಗೊತ್ತಾಗಬೇಕು ಅಂಥವ್ರನ್ನ ಕರೆಸುವಂಥ. ಇವಾಗ ನೀನು ವಿಶ್ವಾಸ್ ಅವ್ರ ಹೆಸರು ಹೇಳಿದ್ದು ಭಾಳ ಖುಷಿ ಆಯಿತು. ನಿನ್ನ ಆ್ಯಕ್ಷನ್ ಸೂಪರ್ ಆಗಿದೆ, ಆಸ್ ಎನ್ ಆಫ್ ಸ್ಪಿನ್ನರ್ ಕ್ಲೀನ್ ಆಗಿದೆ. ಅದು ನ್ಯಾಚುರಲ್ ಆಗಿ ಬಂತಾ ಅಥವಾ ಡೆವಲಪ್ ಮಾಡಿದ್ದ? ನ್ಯಾಚುರಲ್, ಏನೂ ನಂಗೆ ಗೊತ್ತಿಲ್ಲ, ಹಂಗೆ ನ್ಯಾಚುರಲ್ ಫಸ್ಟಿಂದ ಹೆಂಗಿದೆ ಹಂಗೆ ಇದೆ. ಇವಾಗ ಸ್ವಲ್ಪ ರನ್ನಪ್ಪಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡೆ, ಬಟ್ ನಂದು ಲಾಸ್ಟ್ ಅದು ಲೋಡಿಂಗ್ ಆಗಲಿ ನಂದು ರಿಲೀಸ್ ಆಗಲಿ ಸೇಮ್ ಇದೆ. ನಿಂದು ಫಸ್ಟ್ ಸ್ಟೇಟ್ ಮ್ಯಾಚ್ ಆಡಿದ್ದು, ಸ್ವಲ್ಪ ಎಕ್ಸ್ಪೀರಿಯೆನ್ಸು. ನೀನು ಫಸ್ಟ್ ಟೈಮ್ ಎಂಟ್ರ್ ಆದೆ ಕರ್ನಾಟಕ ಜೂನಿಯರ್ ಅಂಡರ್ 16 ಇರಲಿ 19 ಇರಲಿ. ಅದು ಆಡಿದ್ದು ಬೆಂಗಳೂರಲ್ಲ. ನಂಗೆ ಗೊತ್ತಿರಲಿಲ್ಲ ಬೇರೆ ಸ್ಟೇಟ್ಗೆಲ್ಲ ಹೋಗ್ಬೋದಂತ. ಯಾಕಂದರೆ ನಾನು ಫಸ್ಟ್ ಆಡಿದ್ದು ಬೆಂಗಳೂರು ಆಲೂರು ಗ್ರೌಂಡಲ್ಲಿ. ಆವಾಗ ಅಂಡರ್ 16 ಆಡಿದೆ. ಬರೀ ಬೌಲಿಂಗ್ ಮಾಡಿಬಿಟ್ಟು ಪಾಯಿಂಟಲ್ಲಿ ನಿಂತ್ಕೊಳ್ತಿದ್ದೆ. ಬಾಲ್ ಬಂದರೆ ಇಡಿ, ಇಲ್ಲಾಂದರೆ ಬಿಡು. ಕ್ಯಾಪ್ಟನ್ ಯಾರು ಅವಾಗ ಶುಭಾ ಸತೀಶ್, ಗೊತ್ತು ಹೇಳಿ. ಅವಳು ಕ್ಯಾಪ್ಟನ್ ಇದ್ಲು. ಅವಳು ನಂಗೆ ಬೌಲಿಂಗ್ ಹಾಕು, ಫೀಲ್ಡಿಂಗ್ ಮಾಡು ಅಂತಿದ್ಲು. ಬ್ಯಾಟಿಂಗ್ ನಂಗೆ ಗೊತ್ತೇ ಇರಲಿಲ್ಲ, ನಾನು ಬ್ಯಾಟಿಂಗ್ ಏನೂ ಗೊತ್ತಿರಲಿಲ್ಲ. ಅವಾಗ ಲಾಸ್ಟ್ ಹೋಗ್ತಿದ್ದೆ, ಒಂದೇ ಶಾಟ್ ಬರ್ತಿತ್ತು, ಸ್ವೀಪ್. ಅಪ್ಪ ಹೇಳ್ಕೊಟ್ಟಿದ್ದು ಸ್ವೀಪ್. ಅವಾಗಿಂದ ಸ್ವೀಪ್ ಶಾಟ್ ನನ್ನ ಫೇವ್ರೇಟ್ ಆಗಿದ್ದು.
ಅಲ್ಲ ಸ್ವೀಪ್ ಶಾಟ್ ಹೇಳ್ಕೊಟ್ಟಿದ್ದು ಸರಿ, ಬಟ್ ಆಸ್ಪಿನ್ ಆಮೇಲೆ ಏನು ಬಂದೇ ಇಲ್ವ ಕೋಚಿ ನಿಮ್ಮ ಅಪ್ಪನಿಂದ? ಅಪ್ಪ ಅವಾಗ ಮಾಡ್ತಾನೇ ಇದ್ರು. ಅದೇ ಸುಮ್ಮನೆ ಆ್ಯಕ್ಷನ್ ಸ್ವಲ್ಪ ಇದು ಮಾಡೋ ಅಂತ ಹೇಳ್ತಾರೆ. ಅಲ್ಲ ನಿಂದು ಕ್ಲೀನ್ ಆಕ್ಷನ್ ಇತ್ತು ಅಂತ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಅಪ್ಪಂದು ಗೊತ್ತಾ ಆಕ್ಷನ್ ಹೆಂಗಿದೆ? ಆಡಿದ್ದೀನಿ ಅಪ್ಪ ಜೊತೆ 4 ಮ್ಯಾಚ್ ಆಡಿದ್ದೀನಿ ಶಿವಮೊಗ್ಗಲ್ಲಿ. ಅಂದ್ರೆ ಜೊತೆಗೆ ನೋಡಿದ್ದೀನಿ ಅಪ್ಪನ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್. ಇಷ್ಟೇ ಅನ್ಸುತ್ತೆ ವಿಜಯ್. ನನ್ನ ಪ್ರಕಾರ ಅಪ್ಪ ಮಗಳು ಒಂದು ಲೀಗ್ ಮ್ಯಾಚ್ ಒಟ್ಟಿಗೆ ಆಡಿರೋದು ನನ್ನ ಪ್ರಕಾರ KSA ಇತಿಹಾಸದಲ್ಲಿ ಇಲ್ಲ ಅಂತ ನನ್ನ ಪ್ರಕಾರ ವಿಜಯ್. ಶಿವಮೊಗ್ಗಲ್ಲಿ ಆಡಿದ್ದು 4 ಡಿವಿಷನ್ ಮ್ಯಾಚಸ್. ಅಂದ್ರೆ ಹುಡುಗರ ಜೊತೆ ಲೀಗ್ ಹುಡುಗರ ಜೊತೆ ಇಬ್ರು ಹುಡುಗಿರಿಗೆ ಪರ್ಮಿಷನ್ ಕೊಟ್ಟರು ಅವಾಗ. ಯಾವ ವರ್ಷ ಇದು ಪಟೀಲ್ರೆ? ನಾನು 13 ವರ್ಷ ಇದ್ದೆ. 13 ಇಯರ್ ಒಂದು 7 years ಬೇಕು. ಓಕೆ 2017 ಹಂಗೆ 16-17. ಅಲ್ಲ ಹುಡುಗರ ಜೊತೆ ಆಡೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಯಾಕೆಂದ್ರೆ ಹುಡುಗಿರ ಜೊತೆನೇ ಆಡ್ತಾ ಇರ್ತಾರೆ, ಬಟ್ ನಾನು ಹುಡುಗಿರ ಜೊತೆ ಆಡೇ ಇಲ್ಲ ಸರ್ ಸ್ಟಾರ್ಟಿಂಗ್. ಬೆಳೆದಿದ್ದೆಲ್ಲ ಪ್ರಾಕ್ಟೀಸ್ ಎಲ್ಲ ಹುಡುಗರ ಜೊತೆನೆ. ಲವ್ಲಿ. ಇಲ್ಲಿ ನಮ್ಮ ಕ್ಯಾಂಪಲ್ಲಿ 120 ಜನ ಇದ್ರು, ಬರೀ ಹುಡುಗಿಯರು. ಯಾವ ಕ್ಯಾಂಪ್ ನಿಮ್ದು? ಎಫಿಷಿಯೆಂಟ್ ಬಸವೇಶ್ವರ ನಗರಲ್ಲಿ 170 ಸಫಿಷಿಯೆಂಟ್ ಅಂತ. 120 ಜನ ಇದ್ರು, 120 ಜನ ಇದ್ರು. ಸುಮ್ಮನೆ ಗುಂಪಲ್ಲಿ ಗೋವಿಂದ ಅಂತ ಆಡ್ಸೋದು ಇವಳಿಗೆ. ನಮ್ಮ ತಮ್ಮಂಗೆ ಮಾತ್ರ ಫುಲ್ ಕೇರ್ ತಗೊಂತಿದ್ರು. ನೀ ಹೊಸ ಕಿಟ್ಟು ಎಲ್ಲ ಕೊಡ್ಸಿದ್ರು. ನನಗೆ ಮಾತ್ರ ಸ್ಟೆಪ್ ಮದರ್ಲಿ ಟ್ರೀಟ್ಮೆಂಟ್ ಯಾವಾಗ್ಲೂ. ಅದು ಕ್ರಿಕೆಟಲ್ಲಿ ಅಷ್ಟೇ ಅಲ್ಲ, ಸ್ಕೂಲಲ್ಲೂ ಅಷ್ಟೇ. ನಮ್ಮ ಅಕ್ಕ, ನಮ್ಮ ದೊಡ್ಡಕ್ಕ ಇದ್ದಾಳೆ, ಅವಳ ಬಟ್ಟೆ ನಾನು ಹಾಕ್ಕೊಳ್ಬೇಕು ಆ ಥರ. ಬಟ್ ಇವಾಗೆಲ್ಲ ಕೊಡಿಸ್ತಾರೆ. ಇವಾಗ ಪ್ರಿಫರೆನ್ಸ್ ಅಥವಾ ಪ್ರಿಫರ್ಡ್ ಚಾಯ್ಸಿಗೆ ನೀನೇನೆ ಅವಳೇ ಕೊಡಿಸ್ಬೇಕು. ಅಂದರೆ 3 ಜನ ಸಿಬ್ಲಿಂಗ್ಸ್ ನೀವು? ಅಕ್ಕ, ನಾನು, ತಮ್ಮ. ಏನು ಮಾಡ್ತಾರೆ ನಿಮ್ಮ ಅಕ್ಕ? ಅಕ್ಕ ಇಂಜಿನಿಯರಿಂಗ್ ಇವಾಗ ವರ್ಕ್ ಮಾಡ್ತಿದ್ದಾಳೆ. ತಮ್ಮ ಕ್ರಿಕೆಟ್ ಆಡ್ತಿದ್ದಾನೆ. ಪಾಂಡಿ ಅಂಡರ್-19 ಸ್ಟೇಟ್ ಆಡ್ದ. ಪಾಂಡಿಚೇರಿನಾ? ಈ ವರ್ಷ ಪಾಂಡಿಚೇರಿ. ಅದ್ಯಾಕೆ ಪಾಂಡಿಚೇರಿ? ರೀಸನ್ಸ್ ಇದಾವೆ, ಹೇಳ. ಇಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಇಲ್ಲಿ ಫಿಲ್ಟರ್ ಇಲ್ವೇ ಅಲ್ಲ, ಬರೀ ಕಾಫಿ ಮಾತ್ರ ಇರೋದು, ಫಿಲ್ಟರ್ ಕಾಫಿ. ಇಲ್ಲಿ ಅವನೊಂದು 280 ರನ್ ನಂಗೆ ಹೊಡೆದಿದ್ದ, ಒಂದು 5-6 ವಿಕೆಟ್ ತೊಗೊಂಡಿದ್ದ. ಮಳೆ ಸೀಸನಲ್ಲಿ ಆಡಿಸ್ತಾ ಇದ್ರು ಅವಾಗ. ಆಡಿದಾಗ ಒಬ್ಬರು ಹಿಂಗೆ KSL ಕೇಳಿದೆ ಆಡಿಸಿ ಅಂತ. 2 ಮ್ಯಾಚ್ ಆದಮೇಲೆ ಆಡಿಸ್ತೀನಿ ಅಂದರು. 2 ಮ್ಯಾಚ್ ಹೋದಾಗ ಆಡಿಸಿ ಅಂತಂದರೆ ನನ್ನ ಕ್ಲಬ್ಗೆ ಆಡದೆ ಆಡಿಸ್ತಾ ಇದೆ ಅಂತ ಅಂದರು. ಆವಾಗ ಬೇಜಾರಾಗಿ ಪಾಂಡಿಚೇರಿಗೆ ಶಿಫ್ಟ್ ಮಾಡಿದೆ ಅವನಿಗೆ. ಓಕೆ, ಅಲ್ಲಿ ಅಂಡರ್-19 ಆಡ್ತಾ ಅಲ್ಲೇ ಸ್ಟಡೀಸು, ಅಲ್ಲೇ ಇದು ಎಲ್ಲ ಮಾಡಿ ಅಲ್ಲೇ ಇದ್ದಾನೆ. ಬಂಬಾಟ್. ಓಕೆ, ಈ ವರ್ಷ ಡೆಬ್ಯೂ ಮಾಡಿದೆ ಅಲ್ಲಿ. ಶ್ರೇಯಾಂಕ, ಇವಾಗ ಸ್ಟೇಟ್ ನೀನು ಯಾವಾಗ ಅನಿಸ್ತು ಇದು ಕ್ರಿಕೆಟ್ ನಂದು ಕರಿಯರ್ ಆಗ್ಬೋದು ಅಂತ? ಅಂಡರ್-16 ನನಗೆ ಗೊತ್ತಾಯಿತು. ಅಂದರೆ ನನಗೆ ಆಡಿದ ತಕ್ಷಣ ನನಗೆ ಗೊತ್ತಾಯ್ತು ನನಗೆ ಏನೋ ಫೀಲ್ ಇದೆ, ನಂಗೆ ಫುಲ್ ಇಂಟ್ರೆಸ್ಟ್ ಇದೆ, ನಾನು ಇದರಲ್ಲಿ ಏನಾದ್ರು ಒಂದು ಮಾಡಬೇಕು. ಕ್ರಿಕೆಟ್ ಸ್ಟೇಟ್ ಆಡಿದ ತಕ್ಷಣ ನಾನು ಓದೋದೇ ಮರ್ತೋಯ್ತು. ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ನಾನು ಬೆಳಗ್ಗೆ ಪ್ರಾಕ್ಟೀಸ್ ಇರ್ತಿತ್ತು KSA B ಗ್ರೌಂಡ್ಸಲ್ಲಿ. ಅದು ಮುಗಿಸ್ಕೊಂಡು 11 ಗಂಟೆ ಮನೆಗೆ ಹೋಗ್ತಿದ್ದೆ. ನಮ್ಮಪ್ಪ 11 ಗಂಟೆ ಮುಚ್ಕೊಂಡು ನೀನು ಸ್ಕೂಲ್ಗೆ ಹೋಗು ಅಂತಿದ್ರು. ನಾನು ಹೋಗಲ್ಲಪ್ಪ, ನಂಗೆ ಕಾಲು ನೋವು, ಕೈ ನೋವು ಅಂತ ಏನೋ ರೀಸನ್ ಕೊಟ್ಟು ಎಸ್ಕೇಪ್ ಮಾಡ್ತಿದ್ದೆ ಸ್ಕೂಲು. ವಾರಕ್ಕೆ 1 ಸರಿನೇ 2 ಸರಿ. 7th ಸ್ಟ್ಯಾಂಡರ್ಡಿಂದ ನಾನು ಸ್ಕೂಲ್ಗೆ ಹೋಗಿಲ್ಲ. ನಿಮ್ಮ ಸ್ಕೂಲ್ ಹೆಸರು ಹೇಳ್ಬಿಡ್ಬೇಕು, ವಿದ್ಯಾನಿಕೇತನ್. ಬಟ್ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಹಂಗೆ. ಬಟ್ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ, ಸ್ಟೇಟ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಂಗೆ ಆ ಕ್ರಿಕೆಟ್ ಮೇಲಿರೋ ಹುಚ್ಚು ಜಾಸ್ತಿ ಆಯಿತು. ಆಮೇಲೆ 19 ಆಡಿದೆ. ಆಮೇಲೆ 23 ಸೀನಿಯರ್ ಏನದು ಕ್ಯಾಂಪಲ್ಲೆಲ್ಲ ಇದ್ದೆ. ಸೊ ನನಗೆ ಗೊತ್ತು ನಾನು ಎಲ್ಲೋ ಒಂದು ಲೆವೆಲಿಗೆ ಆಡ್ತೀನಿ ಅಂತ ಆವಾಗಲೇ ಅನಿಸ್ತು. ಸೊ ಇವಾಗ ಯಾವುದೋ ಒಬ್ಬ ಯಂಗ್ ವ್ಯೂವರ್ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ದಾರೆ, ಅವರು ಕರ್ನಾಟಕದಲ್ಲಿ ವುಮೆನ್ಸ್ ಕ್ರಿಕೆಟಲ್ಲಿ ಮೇಲೆ ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಪಾತ್ ಏನು? ಆ್ಯಕ್ಚುಲಿ ತುಂಬ ಸಿಂಪಲಾಗಿಟ್ಟರೆ ಒಳ್ಳೇದು ಅಂದ್ಕೊಳ್ತೀನಿ. ಬೇಸಿಕ್ ನಿಮ್ಮ ಗೇಮ್ನ ನೀವು ಅರ್ಥ ಮಾಡ್ಕೊಳ್ಳಿ. ಎಂಜಾಯ್ ಮಾಡೋದು ಮೇನ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ನೀವು ಆಟ ಆಡೋದೇ ಎಂಜಾಯ್ ಮಾಡೋಕ್ಕೆ. ನೀವು ಅದನ್ನು ಸ್ಟ್ರೆಸ್ಸಾಗಿ ತೊಗೊಂಡ್ರೆ ಮತ್ತೆ ಅದು ವರ್ಕ್ ಥರನೇ ಆಗುತ್ತೆ. ಮಾಡಬೇಕಲ್ಲಪ್ಪ ಅಂತ ಮಾಡ್ತೀವಿ. ಸೊ ಎಂಜಾಯ್ ಮಾಡ್ಕೊಂಡು ನೀವು ಆಡಿದ್ರೆ ಕಲಿತೀವಿ ಅದರಲ್ಲಿ. ಆಮೇಲೆ ಆ್ಯಕ್ಸೆಪ್ಟ್ ಮಾಡಬೇಕು, ಏನೇ ತಪ್ಪಿದ್ರೂ ತಪ್ಪಾಗಿದೆ ಅಂತ ಆ್ಯಕ್ಸೆಪ್ಟ್ ಮಾಡಬೇಕು. ಆಮೇಲೆ ಡಿಸಿಪ್ಲಿನಾಗಿರಬೇಕು. ಬಟ್ ಸ್ಟಾರ್ಟಿಂಗಲ್ಲಿ ಪರವಾಗಿಲ್ಲ, ಬಟ್ ಒನ್ಸ್ ಪ್ರೊಫೆಷ್ನಲಾಗಿ ತೊಗೊಂಡಿದ್ದ ತಕ್ಷಣ ಆ ರೂಟೀನು, ಆ ಡಿಸಿಪ್ಲಿನ್ ಇದ್ದರೆ. ನಿಂಗೆ ಯಾವಾಗ ಬಂತು ಡಿಸಿಪ್ಲಿನ್? ನನಗೆ ಇವಾಗ ಒಂದು 5 ವರ್ಷ ಹಿಂದೆ ಬಂದಿದ್ದು ನನಗೂ ಡಿಸಿಪ್ಲಿನ್. ಅಲ್ಲ ಲೆವೆಲ್ 3 ಕೋಚಿಂಗ್ ಲ್ಯಾಂಗ್ವೇಜ್ ಮಾತಾಡ್ತಾ ಇದ್ದಾರೆ. ಇವಾಗ ಗ್ರಾಜುಯೇಷನ್ ಬೇಗ ಆಗ್ಬಿಡ್ತೀವಿ, ಗ್ರಾಜುಯೇಷನ್ ಬೇಗ ಆಗೋಗುತ್ತೆ ಇವಾಗ. ಬಟ್ ಅಲ್ಲ ಅದೇ ನೋಡಿ, ನಿಮಗೆ ನೆಕ್ಸ್ಟ್ ಪಾತ್ ಏನು ಅಂತ ಕೇಳಿದ್ರೆ ಲೆವೆಲ್ 3 ಕೋಚಿಂಗ್ ಲ್ಯಾಂಗ್ವೇಜ್ ಬರ್ತಾ. ಬಟ್ ಒಂದು ಖುಷಿ ಆಗೋದೇನು ಅಂತಂದರೆ, ಹೌದು ಹುಡುಗಿರು ಸ್ಟೇಟ್ ಆಡ್ತಾರೆ ಅಂತಂದರೆ ಈಗ ಒಂಥರ ಸಖತ್ ಇಂಪಿಟಸ್ ಇದೆ. ಅಂದರೆ ಈಗ ಅವಕಾಶ ಇದೆ ಕ್ರಿಕೆಟ್ನಲ್ಲಿ. ಕರ್ನಾಟಕಕ್ಕೆ ಬಂದಾಗ ಕರ್ನಾಟಕನಲ್ಲಿ ಡ್ರೆಸ್ಸಿಂಗ್ ರೂಮ್ ಎನ್ವೈರ್ಮೆಂಟ್ ಹೆಂಗಿರುತ್ತೆ ನಮ್ಗೆ ಹುಡುಗರದೆಲ್ಲ ಗೊತ್ತು. ಬಟ್ ಹುಡುಗಿರದ್ರಲ್ಲಿ ಏನು ಚರ್ಚೆ ನಡೆಯುತ್ತೆ, ಹೆಂಗೆ ಪ್ರಿಪೇರ್ ಆಗ್ತಾರೆ?
ಹೆಂಗಿರುತ್ತೆ ಒಗ್ಗಟ್ಟು ಹೆಂಗಿದೆ ಕರ್ನಾಟಕ artist ನೀವು ಗಳ ಕಿತ್ತಾಡ್ತೀರಾ? ಓ ಬೇಜಾನ್ ಸರ್, ಬೇಜಾನ್ ಕಿತ್ತಾಡ್ತೀವಿ. ಬಟ್ ಹಂಗೆ ಮಜಾನು ಮಾಡ್ತೀವಿ ಅವಾಗ. ಒಬ್ಬೊಬ್ರದ್ದು ಕಾಲು ಎಳೆಯೋದು ಫೀಲ್ಡ್ ಮೇಲೆ, ಹಂಗೆ ನಗೋದು. ಒಂದೊಂದು ಸರಿ ಮ್ಯಾಚ್ ಬೋರಿಂಗ್ ಆದಾಗ ಏನೂ ಇರಲ್ಲ ಮಾತಾಡೋಕ್ಕೆ, ಅವಾಗ ಯಾರ್ದೋ ಬಗ್ಗೆ ಮಾತಾಡೋದು, ನಗ್ಸೋದು, ಆ ಥರ ಚೆನ್ನಾಗಿರುತ್ತೆ. ಇಲ್ಲ, ಆ್ಯಕ್ಚುಲಿ ಲಾಸ್ಟ್ 2 ಇಯರ್ಸ್ ನನ್ನ ಪ್ರಕಾರ ಕರ್ನಾಟಕ ಕ್ರಿಕೆಟ್, ವುಮೆನ್ಸ್ ಕ್ರಿಕೆಟ್ದು ಒನ್ ಆಫ್ ದಿ ಬೆಸ್ಟ್ ಇಯರ್ಸ್ ಆಯ್ತು. ಯಾಕಂದರೆ ಫೈನಲ್ಸ್ ತನಕ ಹೋದ್ವಿ ನಾವು, 50 ಓವರ್ಸ್. ರೈಲ್ವೇಸಲ್ಲಿ ಸೋತ್ವಿ, ರೈಲ್ವೇಸ್ ವಿರುದ್ಧ ಸೋತ್ವಿ ನಾವು. ಹೆಂಗಿತ್ತು ನಿನ್ನ ಜರ್ನಿ? ಅದು ನನ್ನ ಪ್ರಕಾರ ಅದೇ ಲೈಮ್ ಲೈಟಿಗೆ ತಂದಿದ್ದು ನಿನ್ನ ಅಂತ ನನಗನ್ಸುತ್ತೆ. ಲಾಸ್ಟ್ ಇಯರ್ 50 ಓವರ್ಸೇ ಸರ್. ನಾನು ಅಂದರೆ 21 ವಿಕೆಟ್ಸ್ ಏನೋ ತೆಗ್ದಿದ್ದೆ. ಬಟ್ ನಂದೇನು 5 ಫಾರು 6 ಫಾರ್ 4 ಫಾರ್ ಅಂತ ಇರಲಿಲ್ಲ. ಬಟ್ ಎವ್ರಿ ಮ್ಯಾಚ್ ನಾನು 2 ವಿಕೆಟ್ಸ್ ಮೇನ್ ವಿಕೆಟ್ಸ್ ತೆಗಿತಿದ್ದೆ. ಅದೇ ನನಗೆ ಬಿಗ್ ಪ್ಲಸ್ ಪಾಯಿಂಟ್ ಇತ್ತು. ಸೊ ಒಳ್ಳೆ ಬ್ಯಾಟರ್ಸಿಗೆ ನಾನು ಹಾಕಿ ಅವ್ರನ್ನ ವಿಕೆಟ್ ಎತ್ತದೆ ಖುಷಿ ಆಗುತ್ತಲ್ವ. ನೀವು ಇವಾಗ ಒಳ್ಳೆ ಬ್ಯಾಟರ್ಗೆ ಹಾಕ್ಬಿಟ್ಟು ಅವ್ರನ್ನ ಎತ್ತಿದ್ರೆ ವಾವ್ ಅಂತ ಅನಿಸುತ್ತೆ. ಸೊ ಆ ಜರ್ನಿ ನನಗೆ ತುಂಬ ಕಾನ್ಫಿಡೆನ್ಸ್ ಕೊಡ್ತು. RCBಗೆ ಆಗಲಿ ಅಥವಾ ಎಲ್ಲೇ ಆಗಲಿ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತು ನನಗೆ. 50 ಓವರ್ ಫಾರ್ಮ್ಯಾಟ್ ಆಗಲಿ, T20 ಆಗಲಿ, ನನ್ನ ಬ್ಯಾಟಿಂಗಲ್ಲಿ ಸ್ವಲ್ಪ. ಸೊ ಒಳ್ಳೆ ಜರ್ನಿ ಇತ್ತು. ಇಲ್ಲ, ಈಗ ಇನಿಷಿಯಲ್ ಸ್ಟೇಜ್ ನೀನು ಹೇಳಿದೆ ವಿಶ್ವಾಸ್ ಅವರು ಹೆಲ್ಪ್ ಮಾಡಿದ್ರು, ನಿಮ್ಮ ಅಪ್ಪ ಹೆಲ್ಪ್ ಮಾಡ್ತಾಯಿದ್ರು ಅಂತ. ಬಟ್ ಒಂದು ಸತಿ ಸ್ಟೇಟ್ ಅಂತ ಬಂದಾಗ ನಿನ್ನ ಬೌಲಿಂಗ್ಗೆ ಆ ಪಾಲಿಷ್ ಮಾಡಿದ್ದು, ಆ ಫೈನ್ ಟ್ಯೂನಿಂಗ್ ಮಾಡಿದ್ದು ಯಾರು ನಿಮಗೆ? ಅರ್ಜುನ್ ಸರ್. ಮತ್ತು ಅವರೇ ನನಗೆ 5 ಇಯರ್ಸ್ ಹಿಂದೆ ಅವ್ರು ಸಿಕ್ಕಿದ್ರು. ಸೊ ಅವ್ರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡು. ಹೆಂಗೆ ಸಿಕ್ಕಿದ್ರು ಅವ್ರು ನಿಮಗೆ? ಎಲ್ಲ ದಾರಿಲಿ ಹೋಗಿ ಸಿಕ್ಬಿಟ್ಟು? ಇಲ್ಲ, ಅದರಲ್ಲೂ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ನಾನು ಫಸ್ಟ್ ಜಸ್ಟ್ ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದೆ. ಅದಾದಮೇಲೆ ಅಪ್ಪ ಮತ್ತು ಅಪ್ಪನ ಫ್ರೆಂಡ್ ಹೇಳಿದ್ರು, ನೀನು 6ಗೆ ಹೋಗ್ಬೇಕಲ್ಲ, ಓಪನ್ ನೆಟ್ಸು, ಏನೋ ಎನ್ವೈರ್ನ್ಮೆಂಟ್ ಚೆನ್ನಾಗಿದೆ ಅಲ್ಲಿ, ಟ್ರೈ ಮಾಡು, ಸುಮ್ಮನೆ ಹೋಗು ಅಂತ ಹೇಳಿದ್ರು. ನಾನು ಹೋಗಲ್ಲ ಅಂತ ಕಾಟ ಕೊಡ್ತಾನೆ ಇದ್ದೆ ಅಪ್ಪಂಗೆ, ಹೋಗಲ್ಲ ಅಂತ. ಆಮೇಲೆ ಒಂದಿನ ಹೋದೆ, ಸರಿ ಏನಾಗುತ್ತೆ ಅಂತ ಹೋದೆ ನಾನು. ಅಲ್ಲಿ ಹೋಗ್ಬಿಟ್ಟು ಬೌಲಿಂಗ್ ಸುಮ್ಮನೆ ಅಲ್ಲಿ ಹಾಕ್ತಾಯಿದ್ದೆ. ಸರ್ ನನ್ನ ನೋಡಿಬಿಟ್ಟು ಇವಳು ಚೆನ್ನಾಗಿದ್ದಾಳೆ ಅಂತ ಬಂದ್ರಂತೆ. ಅವ್ರ ಸ್ಟೋರಿ ಅದು. ಬಂದು ನೋಡಿ ಆಮೇಲೆ ಅವ್ರು ನನ್ನ ಇಷ್ಟಪಟ್ಟರು. ಅಂದರೆ ಫುಲ್ ಕ್ಲಾಸಿಕಲ್ ಆಫ್ ಸ್ಪಿನ್ನರ್ ಅಂತ. ಇಲ್ಲಿ ಏನು ಗೊತ್ತಾ, ನಾನು ಮೈನಾರಿಟಿ ಆಗ್ಬಿಡಿ, ಇನ್ನು 3 ಜನ ಆಫ್ ಸ್ಪಿನ್ನರ್. ಐ ಆಮ್ ಕಾರ್ನರ್ಡ್. ನೀನು ಶಿವರಾಜ್ ಕುಮಾರ್ ಆಗ್ತಾ ಇದ್ದಾರೆ. ಇಲ್ಲ, ಏನ್ ಗೊತ್ತಾ, ಈಸಿಯೆಸ್ಟ್ ಥಿಂಗ್ ಅಂದ್ರೆ ಕ್ರಿಕೆಟ್ ಅಲ್ಲಿ ಎಲ್ಲರೂ ಅನ್ಕೊಳ್ಳೋದು ಆಫ್ ಸ್ಪಿನ್ ಮಾಡ್ಬಿಡೋದು. ಸರ್ ಆಫ್ ಸ್ಪಿನ್ ಪಾರ್ಟ್ ಟೈಮ್ ಮಾಡ್ಬೋದು ಸರ್, ಬಟ್ ಕ್ಲಾಸಿಕಲ್ ಆಫ್ ಸ್ಪಿನ್ ಮಾಡ್ಬೇಕಂದ್ರೆ ಸ್ಕಿಲ್ ಬೇಕು ಸರ್. ನೀ ಪಾರ್ಟ್ ಟೈಮ್ ಬೌಲರ್ಗೆ ಹೇಳ್ತಾ ಇದೀಯ ನೀನೆಲ್ಲ ರೆಗ್ಯುಲರೇ ಅಲ್ವಾ? ಹೇಳಿ ನೀನು ಅರ್ಜುನ್ ಬಗ್ಗೆ ಹೇಳ್ತಾ ಇದ್ದೆ. ಆಮೇಲೆ ಅವ್ರು ಸಿಕ್ಕಿದ್ಮೇಲೆ ಫಸ್ಟ್ 3-4 ಡೇಸಲ್ಲೇ ನಂಗೆ ಜೆಲ್ ಆಗಿಬಿಟ್ವಿ ಬೇಗನೆ. ಸೊ ಅವಾಗ ಅವ್ರು ನನ್ನ ಅರ್ಥ ಮಾಡಿಕೊಂಡು ಆಮೇಲೆ ಸ್ಲೋಲಿ ತೊಗೊಳ್ಳೋಣ ಅಂದರು. ಬೇಗ ರಶ್ ಮಾಡೋದು ಬೇಡ, ನೀನೇನು 1 ವರ್ಷದಲ್ಲೇ ಇಂಡಿಯಾ ಆಡೋದು ಬೇಡ, ನೀನು ಫುಲ್ ರೆಡಿ ಆದಮೇಲೆ ಒಂದು 5 ವರ್ಷ ಟೈಮ್ ಕೊಡು ಅಂದಿದ್ರು. ಆ 4 ವರ್ಷ ಆಯ್ತು ನಾನು ಇಂಡಿಯಾಗೆ ಆಡಿದೆ. ಸೊ ಅವ್ರು ನನ್ನ ಪಾಲಿಷ್ ಮಾಡಿದ್ರು. ಅಂದರೆ ನಾಟ್ ಜಸ್ಟ್ ಕ್ರಿಕೆಟ್ ಬಟ್ ಆಲ್ಸೋ ಮೆಂಟಲಿ ಅವ್ರು ನನ್ನ ಕೇರ್ ತೊಗೊಂಡ್ರು. ಅಂದರೆ ಟ್ಯಾಕ್ಟಿಕಲ್ ಬಿಟ್ಟಾಗಲಿ, ನೀನು ಯಾವ ಥರ ಯಾವಾಗ ಹೆಂಗೆ ಪ್ರೆಷರ್ ಹೆಂಗೆ ಹ್ಯಾಂಡಲ್ ಮಾಡಬೇಕು. ಸೊ ಕಂಪ್ಲೀಟಾಗಿ ರೆಡಿ ಆಗಿ ಆಮೇಲೆ ನೀನು ಆ ಸ್ಟೇಜಿಗೆ ಹೋಗಬೇಕು ಅಂತ ಹೇಳಿದ್ರು. ಓಕೆ, ಇವಾಗ ಅರ್ಜುನ್ ಸರ್ ನಿನ್ಗೊಂದು ಕಡೆ ಹೇಳ್ಕೊಡ್ತಾಯಿದ್ರು. ನೀನು ಸ್ಟೇಟ್ ಟೀಮಿಗೆ ಬಂದಾಗ ಅಲ್ಲೇ ಒಬ್ಬರು ಡಿಫ್ರೆಂಟ್ ಕೋಚ್ ಇರೋರು. ಪ್ರಾಬ್ಲಿ ಮಮತಾ ಮೆಬ್ಬನ್ ಇದ್ದರು, ಐ ಥಿಂಕ್ ಒಂದು 2 ಇಯರ್ಸ್ ಏನೋ. ಆಮೇಲೆ ಯಾರ್ಯಾರು ಬಿದ್ದರು ನನಗೆ ಗೊತ್ತಿಲ್ಲ. ಇವ್ರು ಹೇಳಿದಕ್ಕೂ ಅವ್ರು ಹೇಳಿದಕ್ಕೂ ಕಾಂಟ್ರಾಡಿಕ್ಟ್ರಿ ಇದ್ದಾಗ ಹೆಂಗೆ ಮ್ಯಾನೇಜ್ ಮಾಡ್ತಾಯಿದ್ದೆ, ಅಥವಾ ಹೆಂಗೆ ನೀನು ಅದನ್ನು ಹ್ಯಾಂಡಲ್ ಮಾಡಿದೆ? ಅದೊಂದು ಟ್ರಸ್ಟ್ ಅಂತ ಇರುತ್ತೆ ಸರ್. ಯಾಕಂದರೆ ನಾನು ಅರ್ಜುನ್ ಸರ್ ಏನೇ ಅಂದರೂ ಅದು ಬಾಂಡ್ ಗೊತ್ತಿದೆ. ಆಮೇಲೆ ನಾನು ಕ್ಲೋಸಾಗಿ ನೋಡಿದ್ದಾರೆ ಅವರು. ಸೊ ಅವ್ರ ಮಮತಾ ಏನಾದರೂ ಯಾವುದೇ ಕೋಚ್ ಏನೇ ಅಂದರೂ ನಾನು ತೊಗೊಳ್ತೀನಿ. ಆಮೇಲೆ ಹೋಗ್ಬಿಟ್ಟು ಕ್ಲಾರಿಫೈ ಮಾಡ್ತೀನಿ, ಈ ಥರ ಇದೆ, ಈ ಥರ, ಸೊ ಏನು ಅಂತ. ಸೊ ತಪ್ಪು ಸರಿ ಅಂತ ಏನೂ ಇಲ್ಲ. ಅವ್ರಿಗೆ ನಾನು ಒಳ್ಳೇದಿದ್ರೆ ಆಬ್ವಿಯಸ್ಲಿ ತೊಗೊಳ್ತಿದ್ದೆ. ಸೊ ಆಲ್ವೇಸ್ ಲಾಸ್ಟ್ ಕ್ವೆಶನ್ ಅವ್ರ ಹತ್ರನೇ ಕೇಳ್ತಿದ್ದೆ ನಾನು. ಗುರು, ನಿನ್ನ ಬೆಸ್ಟ್ ಸ್ಪೆಲ್ ಬಂದಿದ್ದು ಸೌತ್ ಝೋನ್ಗೆ ಆಡ್ತಾ ಅಗೇನ್ಸ್ಟ್ ನಾರ್ತ್ ಈಸ್ಟ್, ಅದು ಇಂಟರ್ ಝೋನಲ್ಲಿ ಅನ್ಸುತ್ತೆ. 4 for 7 ಏನೋ ತೆಗ್ದಿರುತ್ತೆ. ಯಾವುದು ಐ ಥಿಂಕ್ ಯಾವ್ದು ಸೆಂಟ್ರಲಲ್ಲಿ ನಾನು ಫಸ್ಟ್ ಮ್ಯಾಚ್ ಆಡಿದಾಗ ಸೆಂಟ್ರಲ್ ಝೋನ್ ಅಗೇನ್ಸ್ಟ್ 5 for ತೆಗ್ದು. ಸೆಂಟ್ರಲ್ ಝೋನ್ ಅಗೇನ್ಸ್ಟ್ ಅದಾ? ಓಕೆ, ಅದು ಫಸ್ಟ್ 5 for ನಿಂದ. ಗುಂಟೂರಲ್ಲಿ ಆಡಿದಾಗ ನಾನು 14 or 15 ಇಯರ್ಸ್ ಇದ್ದೆ ಅವಾಗ. ಸೊ ಅಲ್ಲಿ ಗುಂಟೂರು ಮೆಣಸಿನ್ಕಾಯಿಗಿಂತ ನೀನು ಖಾರ ಆಗೋದೆ ಅವ್ರಿಗೆ. 5 for. ಅದು ಲಾಂಗ್ ಜರ್ನಿ ಇತ್ತು ಸರ್. ಅಲ್ಲಿ ಕ್ಯಾಂಪ್ ಆಡಿ ಅದಾದ್ಮೇಲೆ ಮ್ಯಾಚಸ್ಸು ಅಲ್ಲೇ ಇತ್ತು. ಅವಾಗಲೇ ತೆಲುಗುನೂ ಕಲ್ತ್ಬಿಟ್ಟೆ ನಾನು. ಒಳ್ಳೆಯದಲ್ಲ, ಬಟ್ ನನಗೇನು ಗೊತ್ತಾ, ನೀನು ಜಸ್ಟ್ ಕ್ರಿಕೆಟ್ ಅಂತ ಮಾತಾಡ್ತಾ ಇದೆಯಾ, 6 ಅಕಾಡೆಮಿ ಅಂತ ಮಾತಾಡ್ತಾ ಇದೆಯಾ. ನಿಮ್ಮನೆ ಇರೋದು ರಾಜಾಜಿನಗರನಾ? ನಾಗರ್ಬಾವಿ. ಇವಾಗ ನೈಸ್ ಕ್ರಿಕೆಟ್ ಅಲ್ಲ ಗುರು, ನಾಗರ್ಬಾವಿಯಿಂದ ಜಸ್ಟ್ ಕ್ರಿಕೆಟ್ಗೆ 6 ಕ್ರಿಕೆಟ್ಗೆ ಇರೋದಾರಲ್ವಾ, ಕಾರು ಬೈಕು ಎಲ್ಲ ದಿನಾಗ್ಲೂ ಫುಲ್. ನಾನು ಪ್ರಾಕ್ಟೀಸ್ ಮುಗಿಸ್ಕೊಂಡು ಹಿಂದೆ ಬೈಕಲ್ಲಿ ಕೂತ್ಕೊಂಡಿದ್ದಾಗ ಮಲ್ಗ್ತಿದ್ದೆ ಹಿಂಗೆ. ಅಪ್ಪ 5 ನಿಮಿಷ ನಿಲ್ಲಿಸಿ, ಆಯಿತು ನೀನು ಆರಾಮಾಗಿ ರೆಸ್ಟ್ ತಗೋ ಅಂತ ಮತ್ತೆ ಹೋಗ್ತಿದ್ವಿ. ಆ ಥರ ಇತ್ತು ಜರ್ನಿ.
ನಿಮ್ಮಪ್ಪ ಅಮ್ಮ ನಿಮ್ಗೆ ಕರ್ಕೊಂಡು ಹೋಗಿದ್ರಾ ಗ್ರೌಂಡ್ಗೆ? ಇಲ್ಲ, ನಾನು ಆಡಿದ್ರೆ ಹೊಡೆಯೋರು ಅವಾಗ. ಅಲ್ಲ ಅಟ್ಟಿಸ್ಕೊಂಡು ಸ್ಯಾಟರ್ಡೆ ನಾನು ಸ್ಕೂಲ್ ಮುಗಿಸ್ಕೊಂಡು ಮೆತ್ತಗೆ ಎಸ್ಕೇಪ್ ಆಗ್ತಾಯಿದ್ದೆ. ಹಾಗೆ ಮನೆ 6:30 7 ಗಂಟೆ ಬಂದಮೇಲೆ ಬೆಲ್ಟಿಂದ ಚೆನ್ನಾಗಿ ಕೊಡೋ. ಟೆನ್ನಿಸ್ ಬಾಲಿಂದನೇ ನಮ್ಮ ಬ್ಯಾಟಿಂಗ್ ಎಲ್ಲ ಚೆನ್ನಾಗಿ. ಅಲ್ಲಿಂದನೇ ನಿಂಗೆ ಸಿಂಗಲ್ ತಗೊಳ್ಳೋದು ಅಂತ ರಾಮಂದ್ರ ನಾವು ಆಡಿದ್ದೀವಲ್ಲ. ನೀನು ಆಡ್ತಾ ಇದ್ದೆ, ವಿಜಯ್ ಆಡ್ತಾ ಇದ್ದೆ, ಸ್ಪಾರ್ಟನ್ಸ್, ಸಾಯಿ 11 ಅಂತ. ಅವಾಗ ಚೆನ್ನಾಗಿತ್ತು ಟೆನ್ನಿಸ್. ವಿಜಯ್ ಅಂದರೆ ಅಪ್ಪನ ಕಾಂಟ್ರಿಬ್ಯೂಷನ್ ಯಾವ ಥರ ಇದೆ ನೋಡಪ್ಪ. ಅಲ್ಲ ಖಂಡಿತ ಬೇಕಾ, ಬಿಹೈಂಡ್ ದ ಸೀನ್ಸ್ ಅಂತ ಮಾತಾಡ್ತೀವಿ, ಅಟ್ ಸಮ್ ಪಾಯಿಂಟ್ ಟೈಮ್ ಬಂದೇ ಬರುತ್ತೆ ಹೇಳೋದಕ್ಕೆ, ಇಲ್ಲ ಅಂತ ಹೇಳೋಂಗೆ ಇಲ್ಲ. ಆ ಟ್ರಸ್ಟ್ ಇಲ್ಲ, ಹಾರ್ಡ್ ವರ್ಕ್ ಇಲ್ಲ ಅಂದರೆ ಇವತ್ತಿನ ದಿವಸ ಶ್ರೇಯಾಂಕ ಸಿಗ್ತಾನೆ ಇರಲಿಲ್ಲ. ಆಬ್ವಿಯಸ್ಲಿ ಸುಮಾರು ಜನದಿರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಎಲ್ಲೇ ಹೋಗ್ತೀನಿ ಅಂದರೆ ಓಪನ್ ಆಗಿ ಹೋಗು ಮಗ್ಲೆ ಅಂದರೆ ಸ್ಟಾಪೇ ಮಾಡಿಲ್ಲ. ಯಾಕಂದರೆ ನಾನು ಚಿಕ್ಕವಳಿದ್ಬೇಕಾದ್ರೆ ಒಬ್ಬರೊಬ್ಬರೇ ಬಿಡ್ತಿದ್ರು ನೀನು ಹೋಗು ಅಂತ. ಸೊ ಅಲ್ಲೇ ಆ ಟ್ರಸ್ಟ್ ನಮ್ಮಿಬ್ಬರದು ತುಂಬಾ ಸ್ಟ್ರಾಂಗ್ ಆಯಿತು. ಅಂದರೆ ನಾನು ಏನೇ ಮಾಡೋ ಮುಂಚೆ ನಾನು ಕೇಳಿದ್ರು ನೀನು ಹೋಗು, ಸರಿ ಇಲ್ಲಿ ಹೋಗ್ಬೇಡ, ಇಲ್ಲೋಗು, ನಾನು ಮಾತು ಕೇಳ್ತಾ ಇದ್ದೆ. ಸೊ ಹಂಗಾಗಿನೇ ನಾಗರ್ಬಾವಿ ಟು ಗಯಾನ ತನಕ ಆಲ್ಮೋಸ್ಟ್ 40 ಕಿಲೋಮೀಟರ್ ಆಗುತ್ತೆ. ಇದಕ್ಕೆ 6 ಕರ್ಕೊಂಡು ಹೋಗ್ತಾ ಇದ್ದೆ. ಅದು ಬಿಡು, ನಿಜವಾಗ್ಲೂ ನಾನು ಹೇಳ್ತೀನಿ ಹ್ಯಾಟ್ಸ್ ಆಫ್. ಫಸ್ಟ್ ನಿಂಗೆ ಹೇಳ್ಬೇಕು, ಯಾಕೆ ಗೊತ್ತಾ ವಿಜಯ್, ಆ ತಾಳ್ಮೆ. ಬೆಳಗ್ಗೆ ನೀನು 6 ಗಂಟೆಗೆ ಹೋಗ್ಬೇಕು ಅಂದರೆ ಅವನು 5 ಗಂಟೆಗೆ ಎದ್ದು ಗಾಡಿ ತಗೊಂಡು ಆಮೇಲೆ ನೀನು ಪ್ರಾಕ್ಟೀಸ್ ಮುಗಿಯೋ ತನಕ ಆ ವ್ಯಕ್ತಿ ಅಲ್ಲೇ ಇದ್ದು ಟಿಫನ್ ಎಲ್ಲ ಅಲ್ಲೇ ಕಟ್ಕೊಂಡು ಹೋಗಿ ಕಾರಲ್ಲಿ ಕೂತ್ಕೊಂಡು ತಿನ್ಕೊಂಡು ಅಲ್ಲೇ ಮಲಗ್ತಾ ಇದ್ದೆ. ತಿರ್ಗಾ ಪ್ರಾಕ್ಟೀಸ್ ಕರ್ಕೊಂಡ್ಬರೋದು. ಫುಲ್ ಡೇ ನನ್ನ ಜೊತೆನೇ ಇರ್ತಿದ್ರು. ಕೆಲವು ಟೈಮು ಬಿಟ್ಬಿಟ್ಟು ಮತ್ತೆ ಮಧ್ಯಾಹ್ನ 2 ಗಂಟೆ ಮಗಂದಿರೋದು, ಇವಳನ್ನ ಬಿಟ್ಟು ಮತ್ತೆ ಅವ್ನು ಕರ್ಕೊಂಡು ಹೋಗ್ತಾ ಇದ್ದೆ. ಅಲ್ಲ, ಜನ ಯೋಚನೆ ಮಾಡ್ತಾರೆ ಈ ವ್ಯಕ್ತಿ ಜೀವನಕ್ಕೆ ಏನು ಮಾಡ್ತಾನೆ ಡ್ರೈವಿಂಗ್ ಅಲ್ಲದೆ ಅಂತ. ಡ್ರೈವರ್ ಆಗಬೇಕಾಯ್ತು. ಇಲ್ಲ, ಭಾಳ ಸಂತೋಷ ಆಗತ್ತೆ. ಅಂದರೆ ಒಂದು ಸಾಧನೆ ಮಾಡಬೇಕು ಅಂದರೆ ಎಷ್ಟು ಹೆಲ್ಪ್ ಬೇಕಾಗುತ್ತೆ. ಅಂದರೆ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ, ನೀನು ಬಸ್ಸಲ್ಲಿ ಹೋಗ್ತೀನಿ ಬರ್ತೀನಿ ಅಥವಾ ಮೆಟ್ರೋ ತೊಗೋತೀನಿ ಅನ್ನೋಕ್ಕೆ. ಅದು ಮೆಟ್ರೋ ಸ್ಟೇಷನ್ ಇರೋವಂಥ ಜಾಗನೂ ಇಲ್ಲ ಅದು. ಯಾಕಂದರೆ ಎರಡೂ ಔಟ್ಸ್ಕರ್ಟ್ಸು ಬೆಂಗಳೂರಲ್ಲಿರೋದು. ನಾನು ಮೊನ್ನೆ ಇತ್ತೀಚೆಗೆ ಹೋಗಿದ್ದೆ 6 ಕ್ರಿಕೆಟ್ಗೆ, ಅಷ್ಟು ಸುಲಭ ಅಲ್ಲ ಅಲ್ಲಿ ಹೋಗಿ ಬರೋದು. ಬಟ್ ಏನು ಗೊತ್ತಾ, ನಾವು ಆಡೋವಾಗ ಈಗ ಫಸ್ಟ್ ಟೈಮ್ ಇಂಡಿಯಾಗೆ ಆಡ್ತಾರಲ್ಲ ಅವ್ರು ದಾರಿ ತೋರಿಸ್ದಂಗೆ. ಇವಾಗ ನಮ್ಮ 90s ಅಲ್ಲೆಲ್ಲ ಅನಿಲ್ ಕುಂಬ್ಳೆ ನೋಡಿ, ರಾಹುಲ್ ನೋಡಿ, ನೆಕ್ಸ್ಟ್ ಜನ್ರೇಷನ್ಗಳು ಬಂದು. ಬಟ್ ಇವ್ರಿಗೆ ಆ ಥರ ಇಲ್ಲವೇ ಇಲ್ಲ. ಕರೆಂಟ್ ಜನ್ರೇಷನ್ ಕ್ರಿಕೆಟರ್ಸ್ಗೆ ನಿಮ್ಮಲ್ಲಿ ನಾನು ಇಂಡಿಯಾಗೆ ಆಡ್ಬೋದು, ನಮ್ಮವರು ನಮ್ಮ ಪ್ರೆಸಿಡೆಂಟ್ ಇದ್ದವ್ರು ಆಡಿದ್ದಾರೆ ಅಂತ ಬಿಲೀಫ್. ನೀನು ಆಡ್ಬೋದು ಅನಿಸಿದ್ದು ಯಾವಾಗ ನಿಮಗೆ ಇಂಡಿಯಾಗೆ? ಅದೇ ಸರ್, ಇವಾಗ ಒಂದು ಲೆವೆಲ್ ಅಂಡರ್-23 ಸೀನಿಯರ್ಸ್ ಆಡಿದಾಗ ಸ್ಟಾರ್ಟ್ ಮಾಡಿದಾಗ ನನಗೆ ಫಸ್ಟ್ ಕರ್ನಾಟಕ ಟೀಮ್ನ ಗೆಲ್ಲಿಸ್ಬೇಕು, ಫೈನಲ್ಸ್ಗೆ ಹೋಗಬೇಕು, ಗೆಲ್ಲಿಸ್ಬೇಕು. ಯಾಕಂದರೆ ಇನ್ನೂ ನಾವು ಆ ಫೇಸಲ್ಲಿ ಇದ್ವಿ, ನಾವು ಇನ್ನೂ ಆ ಕಪ್ ಗೆದ್ದಿರಲಿಲ್ಲ. ಸೊ ನನಗೆ ಯಾವಾಗಲೂ ಅದಿತ್ತು ಫಸ್ಟ್ ಕರ್ನಾಟಕನ ಮುಂದೆ ತೊಗೊಂಡು ಹೋಗೋಣ ಅಂತ. ಅದಾದಮೇಲೆ ನನಗೂ ಅದಿತ್ತು, ಇಲ್ಲಿ ಚೆನ್ನಾಗಿ ಮಾಡ್ತಿದ್ದೀನಿ, ಇವಾಗ ನೆಕ್ಸ್ಟ್ ಸ್ಟೆಪ್ ಇರೋದು ಸೌತ್ ಝೋನ್ ಆಗಲಿ, ಚಾಲೆಂಜರ್ಸ್ ಆಗಲಿ. ಚಾಲೆಂಜರ್ಸ್ 1 ವರ್ಷ ಆಡಿದ್ಮೇಲೆ ಮೇ ಬಿ ಐ ಬಿಲಾಂಗ್ ಹಿಯರ್ ಅಂತ ಅನಿಸ್ತು. ನಾನು ಆಮೇಲೆ ಇಂಡಿಯನ್ ಟೀಮ್ಗೆ ಹೋದಾಗ ನನಗೆ ಅಂದರೆ ಆ ಕಾನ್ಫಿಡೆನ್ಸ್ ಹೆಂಗಿದೆ, ಎಲ್ಲರೂ ಅದನ್ನ ಹೇಳ್ತಾಯಿದ್ರು ಡ್ರೆಸ್ಸಿಂಗ್ ರೂಮಲ್ಲಿ. ನಿನ್ನ ಕಾನ್ಫಿಡೆನ್ಸ್ ಫಸ್ಟ್ ಮ್ಯಾಚ್ ಇಂಡಿಯಾ ಆಡಿದಾಗ ಆ ಕಾನ್ಫಿಡೆನ್ಸೇ ಎದ್ದು ಕಾಣಿಸ್ತಿತ್ತು. ಸೊ ಅದೇ ನನಗೆ ಖುಷಿ ಆಯಿತು. ನೀನು ಕಾನ್ಫಿಡೆಂಟ್ ಆಗಿದ್ದರೆ ಏನಾದ್ರು ಮಾಡ್ಬೋದು. ಎಲ್ಲಿಂದ ಬಂತು ನಿಮಗೆ ಕಾನ್ಫಿಡೆನ್ಸ್? ಈ ಒಂಥರ ಏನು ಬಂಡು ಧೈರ್ಯ? ಅಪ್ಪಯಿಂದ ಧೈರ್ಯ ಇದೆ, ಬಟ್ ಅರ್ಜುನ್ ಸರ್ ಅದನ್ನು ಪಾಲಿಷ್ ಮಾಡಿರೋದು. ವೆರಿ ನೈಸ್. ಇಲ್ಲ, ಈಗ ನಿನಗೆ ಒಳ್ಳೆ ಸೀಸನ್ ಆಯಿತು ಕರ್ನಾಟಕಗೆ. WPL ಆಕ್ಷನ್ ನಡೀತಾ ಇದೆ, ಅದು ನೀನು ಲೈವ್ ನೋಡ್ತಾ ಇದೆಯಾ? ನಂಗೆ ಗೊತ್ತು ನೀನು ನೋಡಿರ್ತೀಯ 200%. ನಿನ್ನ ಹೆಸರು ಕೂಗಿದ್ರು ಶ್ರೇಯಾಂಕ ಪಾಟೀಲ್ ಅಂತ. ಆವಾಗ ಹೆಂಗೆ? ನಾನು ಕಣ್ಮುಚ್ಚಿಬಿಟ್ಟೆ ಸರ್. ಫಸ್ಟ್ ಯಾರು ಎತ್ತರಿ ಅನ್ಕೊಂಡೆ. ಅವಳು ಸ್ವಿಚ್ ಆಫ್ ಮಾಡಿದ್ಲು ಫೋನ್, ಯಾರು ಕಾಲ್ ಮಾಡಬೇಡಿ, ಯಾರ್ದು ಎತ್ತಲ್ಲ ಅನ್ಕೊಂಡೆ, ಯಾರು ಕಾಲ್ ಮಾಡಬೇಡಿ. ಆಮೇಲೆ ಇದು ಯಾವಾಗ, ಯಾಕಂದ್ರೆ ಆ ಮೂಮೆಂಟ್ ಬರೋದು ಒಂದು ಸರಿ ಸರ್. ಸೊ ಐ ವಾಂಟೆಡ್ ಟು ಲಿವ್ ದಟ್ ಮೂಮೆಂಟ್. ಅದಕ್ಕೆ ನಾನು ಸರಿ ಕಣ್ಮುಚ್ಚಿದೆ. ನಾನು ಫಸ್ಟ್ ಯಾರು ಒಬ್ರು ಎತ್ತಲಪ್ಪ. ಆಮೇಲೆ ಆ ಫೇಸಲ್ಲಿ ಏನಾಯ್ತು, ಎಲ್ಲರದು ಹೆಸರು ಬೇಗ ತಗೊಳಕ್ ಸ್ಟಾರ್ಟ್ ಮಾಡಿದ್ರು, ಟೈಮ್ ಕೊಡ್ತಾ ಇರಲಿಲ್ಲ. ಲಾಸ್ಟಲ್ಲಿ ಬಂದರೆ ಸ್ಲಾಟಲ್ಲಿ ನೀನು ಬಹಳ ಕಮ್ಮಿ ಸ್ಪಾಟ್ಸು ಫಿಲ್ ಮಾಡೋಕ್ಕಿರುತ್ತೆ. ಸೊ ಬೇಗ ಅದನ್ನ ಏನು ಹೇಳ್ತೀರಾ, ಆಕ್ಸಿಲರೇಟೆಡ್ ಆಕ್ಷನ್ ಅಂತ ಹೇಳ್ತಾರೆ, ಕರೆಕ್ಟ್, ಆ ಥರ. ಸೊ ಆ ಥರದಲ್ಲಿ ನಿನ್ನ ಹೆಸರು ಬಂದಿದ್ದು ಲಾಸ್ಟ್ ಅಂದರೆ ಬಂತು, ಮಧ್ಯದಲ್ಲೇ ಇತ್ತು, ಬಟ್ ಅವಾಗ ಅಷ್ಟು ಟೈಮ್ ಕೊಡ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಶ್ರೇಯಾಂಕ ಪಾಟೀಲ್ ನಂಬರ್ 317 ಅಂದಿದ ತಕ್ಷಣ ನಾನು ಕಣ್ಮುಚ್ಚಿಬಿಟ್ಟೆ. 1-2 ಸೆಕೆಂಡ್ ಕಣ್ಮುಚ್ಚಿದೆ. ಆಮೇಲೆ ನೋಡಿದೆ RCBನ ತೋರಿಸ್ತಿದ್ರು, ಸಡನ್ ಆಗಿ RCB ಎತ್ತಿದ್ರು. ನಾನು ಅಲ್ಲೇ ಸಾಕು, ಆ ಚಾನ್ಸ್ ಅಂತೂ ಸಿಗುತ್ತೆ, ಅಷ್ಟು ಗ್ಯಾರಂಟಿ ಆಯ್ತು. ಕೈ ಎತ್ತಿದ್ರು ಅಂದ್ರೆ ಯಾರು ನಂಗೆ ಕೈ ಎತ್ತಲಿಲ್ಲ ಅಂತ ಅಲ್ಲ. ಫಸ್ಟ್ ಏನಾಗುತ್ತೆ ಗೊತ್ತಾ, ಯಾರಾದ್ರೂ ಒಬ್ಳು ಎತ್ತರಿ ನಿಂತಿರ್ತಾರೆ, ಡೆಲ್ಲಿನೋ ಮುಂಬೈಯೋ ಯಾರಾದ್ರು.
RCB ಎತ್ತುತ್ತಾರ ಬಿಡ್ತಾರ, ಫಸ್ಟ್ ಒಂದು ಜಾಗದಲ್ಲಿ ಬರಬೇಕು ಟೀಮಲ್ಲಿಂದ. ಬಟ್ RCBಗೆ ಬಂದ್ಮೇಲೆ ಒಂಥರ ಸಮಾಧಾನನೇ. ನನಗೆ RCB ಬಂದ್ಮೇಲೆ ಫುಲ್ ಖುಷಿ ಆಯ್ತು. ಅಲ್ಲಿಗೆ ಕಟ್ ಮಾಡಿ ಸಾಕು ನಾಕ್ ಮಾಡಿಬಿಡಿ ಅಂತ ಹೇಳಿದೆ. ಆಮೇಲೆ ಸೋಲ್ಡ್ ಫಾರ್ RCB ಅಂದಾಗ ನಂಗೆ ಕಣ್ಣಲ್ಲಿ ನೀರು ಬಂತು. ಸರ್ ಇದ್ರು, ಅರ್ಜುನ್ ಸರ್ ಇದ್ರು ನನ್ನ ಜೊತೆ. ಆಮೇಲೆ ಸಾರ್ಥಕತೆ. ನಾನು ಅದಾದ್ಮೇಲೆ ಒಂದು 5 ನಿಮಿಷ ಅದನ್ನ ತಗೊಂಡೆ. ಓಕೆ, ಟು ಸಿಂಕ್ ಇನ್. ಫುಲ್ ನನಗೆ ಗೂಸ್ ಬಂಪ್ಸು, ಅಂದರೆ ನಂಬಕ್ ಆಗ್ತಿರ್ಲಿಲ್ಲ ಆಬ್ವಿಯಸ್ಲಿ ಸರ್. ಅದು ಏನು ಹೇಳ್ತೀರಾ, ಗೇಮ್ ಚೇಂಜಿಂಗ್ ಅಥವಾ ಕರಿಯರ್ ಚೇಂಜಿಂಗ್ ಮೂಮೆಂಟ್. ಯಾಕಂದರೆ ಎಲ್ಲರೂ ಕಾಯ್ತಾ ಇದ್ದಿದ್ದೆ WPLಗೆ, ವುಮೆನ್ಸ್ ಕ್ರಿಕೆಟಲ್ಲಿ. ಯಾಕಂದರೆ BCCI ಏನೇ ಆರ್ಗನೈಸ್ ಮಾಡಿದ್ರು ಅದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಅಟ್ ದ ಸೇಮ್ ಟೈಮು ಇಟ್ ವಿಲ್ ಬಿಕಮ್ ವರ್ಲ್ಡ್ ಫೇಮಸ್ ಅಂತ ಕೂಡ. ಆಮೇಲೆ ಅದಕ್ಕಿರೋ ವ್ಯೂವರ್ಶಿಪ್ಪು, ಎಸ್ಪೆಷಲಿ RCB ಫಾಲೋಯರ್ಶಿಪ್ಪು, ಅಬ್ಬಬ್ಬಬ್ಬಬ್ಬ ಚಾನ್ಸೇ ಇಲ್ಲ ಗುರು. ಇನ್ಯಾರು RCB ಜೊತೆಗೆ ಬಿಡ್ ಮಾಡಿದ್ದು? ನಂಗೂ ಬೇಕು ಶ್ರೇಯಾಂಕ ಪಾಟೀಲ್ ಅಂತ. ಯಾರಿಲ್ಲ, RCBನೇ. RCB ಫಸ್ಟ್ ಅಲ್ಲೇ ಸೋಲ್ಡ್. ಲವ್ಲಿ. ಹಾಂ, ಸೊ ಓಕೆ, ಇವಾಗ ಆಯಿತು, RCB ಪಿಕ್ ಆಯಿತು. RCB ಕ್ಯಾಂಪಿಗೆ ಕರೆದ್ರು. ಅಲ್ಲಿ ಎಲಿಸ್ ಪೆರಿ, ಹೀದರ್ ನೈಟ್, ಸ್ಮೃತಿ ಮಂದಾನ, ಅಂದರೆ ಇವ್ರುಗಳ ಜೊತೆ ನೀನು ಬರೀ ಟಿ ವಿಲಿ ನೋಡ್ತಾ ಇದ್ದೆ. ಇವ್ರ ಜೊತೆ ಆಡಿರಲಿಲ್ಲ ಆಬ್ವಿಯಸ್ಲಿ, ಅಥವಾ ಸ್ಮೃತಿ ಮಂದಾನ ಆ್ಯಸ್ ಅಪೋನೆಂಟು ಆಡಿರಲಿಲ್ಲ ನನ್ನ ಪ್ರಕಾರ. ನೀನು ಚಾಲೆಂಜರ್ಸು ಡೌಟ್ ನನಗೆ. ಇಲ್ಲ, ಅವರೆಲ್ಲ ಇಂಡಿಯಾದಲ್ಲಿ ಬ್ಯುಸಿ ಇದ್ರು ಅಲ್ವಾ? ಸೊ ಹೆಂಗನ್ನಿಸ್ತು ಅವ್ರ ಜೊತೆ ಫಸ್ಟ್ ಸೆಷನ್ ಯು ಆರ್ ಪ್ಲೇಯಿಂಗ್ ವಿತ್ ದೆಮ್? ಸೊ ಸ್ಟಾರ್ಟಿಂಗ್ ಇದ್ದಾಗ ಅವ್ರು ಯಾರು ಇರಲಿಲ್ಲ, ಬರೀ ಇಬ್ಬರು ಓವರ್ಸೀಸ್ ಪ್ಲೇಯರ್ ಇದ್ರು. ಯಾರು? ಎರಿನ್ ಬರ್ನ್ಸ್ ಮತ್ತು ಡ್ಯಾನ್ ವೆನೆಕರ್ಕ್. ಸೊ ಅವರಿಬ್ಬರೇ ಇದ್ರು. ಸೊ ಅದು ಬ್ಯಾಂಗ್ಳೂರಲ್ಲೇ ಕ್ಯಾಂಪ್ ಆಯಿತು. ಸೊ ಅಲ್ಲಿ ಯಾರೂ ಬಂದಿರಲಿಲ್ಲ, ಬಿಕಾಸ್ ಅಲ್ಲಿ ಸೀರೀಸ್ ನಡೀತಿತ್ತು, ಇಂಡಿಯಾದು ವರ್ಲ್ಡ್ ಕಪ್ ನಡೀತಿತ್ತು ಅನ್ಸುತ್ತೆ. ಅವರೆಲ್ಲ ಅಲ್ಲಿದ್ರು. ಸೊ ಅವರು ಜಾಯ್ನ್ ಆಗಿದ್ದು ಮುಂಬೈಯಲ್ಲೇ. ಸೊ ಮುಂಬೈಯಲ್ಲಿ ಫುಲ್ ಟೀಮ್ ಬಂದಾಗ ನಾನು ಫಸ್ಟ್ ನೋಡಿ ಎಲ್ಲ ನೋಡ್ತಾ ಇದ್ದೆ. ಓಕೆ, ಕ್ಲೋಸಪ್ಪಲ್ಲಿ ನೋಡೋಣ ಫಸ್ಟ್ ಗೇಮ್, ಆಮೇಲೆ ನೋಡೋಣ. ಎಲ್ಲರೂ ನೋಡಿದೆ. ಸ್ಮೃತಿ ಮಂದಾನ್ ನೋಡಿದೆ. ಆಮೇಲೆ ಎಲಿಸ್ ಪೆರಿ ನೋಡಿದ್ರೆ ಆಬ್ವಿಯಸ್ಲಿ ಕಣ್ಣು ಲೀಡಿಂಗ್ ಆಲ್ರೌಂಡರ್ ಆ ಟೈಮಲ್ಲಿ ಸರ್ ನೋಡಕ್ಕೂ ಸರ್ ಹಂಗೆ ಅಷ್ಟು ಪ್ರಿಟಿ ಆಗಿದ್ದಾರೆ. ಕಣ್ಣು ಆ ಕಡೆ ಹೋಗೋದು, ನಾವು ಆ ಕಡೆ ಗಮನಿಸಿಲ್ಲ ಬಿಡಿ. ಆಮೇಲೆ ಅವ್ರು ಆಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರದ್ದು ಎಷ್ಟು ಒಂದು ಡಿಸಿಪ್ಲಿನ್ ಇತ್ತು, ಅದೇ ನೋಡ್ಬಿಟ್ಟು ಅಯ್ಯೋ ನಾವು ಅಲ್ಲಿ ಆ ಲೆವೆಲಿಗೆ ಬರಬೇಕಲ್ಲ. ಸೊ ನೋಡಿನೇ ನಮ್ಗೆ ಅನಿಸಿತ್ತು, ಓ ನಾನು ಹಂಗೆ ಆಗಬೇಕು. ನಾನು ಫಸ್ಟ್ ಸೆಷನಲ್ಲೇ ನಮ್ಗೆ ಅನಿಸ್ತು, ನಾವು ಯಾವಾಗ ಆ ಲೆವೆಲಿಗೆ ಬರ್ತೀವಿ, ಎಷ್ಟು ವರ್ಷ ತಗೊಳುತ್ತೆ, ಸೊ ಇವ್ರು ಎಷ್ಟು ವರ್ಷ ಆಡಿದ್ದಾರೆ ಈ ಲೆವೆಲಿಗೆ ಬರೋಕ್ಕೆ ಅಂತ. ಆಮೇಲೆ ಹಂಗೆ ಮಾತಾಡಿಸ್ತಿದ್ವಿ. ಫುಲ್ ಖುಷಿ ಆಯ್ತು ನಮಗೆ. ಎಲಿಸ್ ಪೆರಿ ಬಗ್ಗೆ ಕೇಳಿದ್ದು ಯಾವ ಗೊತ್ತಾ ವಿಜಯ? ಸಚಿನಿಗೆ ಬೌಲಿಂಗ್ ಆಗ್ತಾರೆ ಆಸ್ಟ್ರೇಲಿಯಲ್ಲಿ. ಆವಾಗ ಅವ್ರ ಬಗ್ಗೆ ಕೇಳಿದ್ದೆ ನಾವು. ಇವಾಗ ಒಂದು ಹಂತ ಬಂದಾಯ್ತು. ಇವಾಗ ನೀವು ಆ ಲೆವೆಲ್ಗೆ ಹೋಗೋದಕ್ಕೆ ನೆಕ್ಸ್ಟ್ ಪಾತು ನಂಬರ್ 1 ಸೂಪರ್ ಸ್ಟಾರ್ ಆಗಬೇಕು, ಆಲ್ರೌಂಡರ್ ಆಗಬೇಕು ಅಂತ ಖಂಡಿತ ಇದೆ ಸರ್. ನಂಬರ್ 1 ಆಲ್ರೌಂಡರ್, ವರ್ಲ್ಡ್ ಕಪ್ನ ಗೆಲ್ಲಿಸ್ಬೇಕು. ಸೊ ಎಲ್ಲ ಡ್ರೀಮ್ಸ್ ಇದೆ. ಬಟ್ ಆ ಡ್ರೀಮ್ಸ್ ಹಿಂದೆ ಇರೋದು ನನ್ನ ಪ್ರಾಸೆಸ್ ಫಸ್ಟ್. ಅದನ್ನು ಇವಾಗ ಇಷ್ಟು ದಿನ ನಾನು ಹೆಂಗೆ ಮಾಡಿದ್ದೀನಿ ಅದೇ ಕಂಟಿನ್ಯೂ ಮಾಡಬೇಕು. ಆಮೇಲೆ ಡಿಸಿಪ್ಲಿನ್ ಹೇಳ್ದಂಗೆ ಇನ್ನೂ ಜಾಸ್ತಿ ಆಗಬೇಕು. ಜಂಕು ಅದು ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಸರ್. ಅದಿರುತ್ತೆ ಸರ್. ಇನ್ನೂ ನಾನು 21 ವರ್ಷ ಸರ್. ನಾನೇನು 30 ವರ್ಷನಾ ಸರ್? ಸರ್ ಇನ್ನು ಯಂಗ್, ನಾನು ತಿನ್ಬೋದು ಸರ್. ಇಲ್ಲ ಸರ್, ಯಂಗ್ ಅಲ್ವಾ, ಅವಾಗ ಸ್ವಲ್ಪ ತಿಂತೀನಿ ಸರ್, ಸುಳ್ಳು ಹೇಳಲ್ಲ, ಸ್ವಲ್ಪ ತಿಂತೀನಿ ಅವಾಗ. ಸೊ ಅದನ್ನ ಇವಾಗ ಕಟ್ ಡೌನ್ ಮಾಡಿ, ಸೊ ಅಲ್ಲಿ ಆ ಲೆವೆಲ್ ಆಡಬೇಕಂದ್ರೆ ಸ್ಯಾಕ್ರಿಫೈಸ್ ಮಾಡಲೇಬೇಕು ಸರ್. ಸೊ ಇವಾಗ ನಿಂದು ಯು ಆರ್ ಬಿಕಮ್ ಎ ಪ್ರೊಫೆಷ್ನಲ್ ಇವಾಗ. ಸೊ ಯಾವ ಥರ ಇದೆ ನಿಂದು ರೊಟೀನ್ ಇವಾಗ? ಎಷ್ಟು ಅವರ್ ಪ್ರಾಕ್ಟೀಸ್ ಮಾಡ್ತೀಯ ನೀನು? ಸರ್ ನಾನು ಪ್ರಾಕ್ಟೀಸ್ ಅಂದರೆ ಹುಚ್ಚಿ. ಬೆಳಿಗ್ಗೆ ನಾನು 11 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಲಾಸ್ಟ್ ಬೆಳಗ್ಗೆ ಹೆಂಗಾಯ್ತದ? ಮಧ್ಯಾಹ್ನ ಆಗೋಯ್ತು ಆಲ್ಮೋಸ್ಟ್. ಬೆಳಗ್ಗೆ ಜಿಮ್ ಮಾಡ್ತೀನಿ ಸರ್. ಜಿಮ್ ಆದಮೇಲೆ ತಿಂಡಿ 11 ಗಂಟೆ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದ್ರೆ ನಾನು ಲಾಸ್ಟ್ ಇರ್ತೀನಿ ಗ್ರೌಂಡ್ನ ಬಿಡೋಕ್ಕೆ. ಓಕೆ, ಇವಾಗ ಪ್ರಶ್ನೆ ಏನು ಗೊತ್ತಾ, ಕ್ವಾಂಟಿಟಿ ಇಂಪಾರ್ಟೆಂಟಾ ಕ್ವಾಲಿಟಿ ಇಂಪಾರ್ಟೆಂಟಾ ಅಂತ? ಕ್ವಾಲಿಟಿ ಸರ್. ಕ್ವಾಂಟಿಟಿನೂ ಇಂಪಾರ್ಟೆಂಟ್, ಬಟ್ ಅದು ಯಾವಾಗ ಅಂತ ಅಗೇನ್ ನೀವು ಅದನ್ನು ಕಾಲ್ ತೊಗೋಬೇಕು. ಬಟ್ ಕ್ವಾಲಿಟಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಈಗ ನಾವು ಶ್ರೇಯಾಂಕ ಪಾಟೀಲ್ ರೌಂಡ್ ದ ವಿಕೆಟ್ ಬಂದು ರೈಟ್ ಹ್ಯಾಂಡರ್ಸ್ಗೆ ಯಾರ್ಕರ್ಗಳು ಹಾಕೋದು ನೋಡಿದ್ದೀವಿ ಡೆತ್ ಓವರ್ಸಲ್ಲಿ. ಓವರ್ ದ ವಿಕೆಟ್ ಇಲ್ಲ, ಅಂದರೆ ರೈಟ್ ಹ್ಯಾಂಡರ್ಸ್ಗೆ ರೌಂಡ್ ದ ವಿಕೆಟ್ ಬಂದು ಹಾಕಿದೆಯಲ್ಲ ನೀನು, ಆ ಆ್ಯಂಗಲ್ ಕ್ರಿಯೇಟ್ ಮಾಡೋಕ್ಕೆ. ಇಲ್ಲ, ಅದು ಆಫ್ ಸ್ಪಿನ್ ಹಾಕ್ತೀನಿ. ಓವರಿಂದ ಬಂದು ಯಾರ್ಕರ್ಸ್ ಹಾಕ್ತೀನಿ. ಓವರಿಂದ ಬಂದು ಯಾರ್ಕರ್ ಹಾಕೋದು ನೀವು. ಓಕೆ, ಈಗ ಪ್ರಶ್ನೆ ಏನು ಅಂದರೆ, ಅದನ್ನು ಜನ ಆಲ್ರೆಡಿ ನೋಡಿಬಿಟ್ಟಿದ್ದಾರೆ, ಅಪೋನೆಂಟ್ ರೀಡ್ ಮಾಡಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಹೊಸ ಅಸ್ತ್ರಗಳ ಮೇಲೆ ಏನು ಕೆಲಸ ಮಾಡ್ತಾಯಿದ್ದೀರಾ? ಈಗ ಆ್ಯಸ್ ಎನ್ ಆಫ್ ಸ್ಪಿನ್ನರು ರವಿಚಂದ್ರನ್ ಅಶ್ವಿನ್ ನೋಡಿದ್ರೆ ನೀವು ದೂಸರಾ ಹಾಕ್ತಾನೆ, ಸ್ಲೈಡರ್ ಹಾಕ್ತಾನೆ, ಸೋ ಮೆನಿ ಅದರ್ ವೇರಿಯೇಷನ್ಸ್ ಹಿ ಟ್ರೈಸ್ ಟು. ಅಂದರೆ ಅವನು ಇವತ್ತು 499 ವಿಕೆಟ್ಸ್ ಟೆಸ್ಟಲ್ಲಿ ತೊಗೊಂಡಿದ್ದಾನೆ ಅಂತ ಹೇಳಿದ್ರೆ ಆ್ಯಸ್ ಆಫ್ ಸ್ಪಿನ್ನರ್, ದಟ್ ಈಸ್ ಬಿಕಾಸ್ 2013ಇಂದ 23 ತನಕ ಎವಾಲ್ವ್ ಆಗ್ತಾನೆ ಇದ್ದಾನೆ. ಈಸ್ ಬಿನ್ ಎಕ್ಸ್ಪರಿಮೆಂಟಿಂಗ್. ಯಾರು ಇದೇ ಕಾನ್ಸ್ಟೆಂಟ್ ನಾನು ಇಷ್ಟೇ ಮಾಡ್ತೀನಿ ಆ ಥರ ಇಲ್ಲ ಅವನು.
ಸೊ ಶ್ರೇಯಾಂಕ ಯಾವ ಥರ ಯೋಚನೆ ಮಾಡ್ತಾ ಇದ್ದಾರೆ? ಸೇಮ್ ಸರ್, ಅವ್ರು ಹೆಂಗಿದ್ರೋ ಹಂಗೇನೆ. ಸೊ ಯು ಕಾಂಟ್ ಬಿ ಸೇಮ್ ಥಿಂಗ್. ಸೊ ಏನಾದ್ರು ಆ್ಯಡ್ ಮಾಡ್ತಾನೆ ಇರಬೇಕು, ಅಥವಾ ಅದು ಆ್ಯಡ್ ಮಾಡ್ತಾ ಇದ್ದರೆ ನನಗೆ ಒಳ್ಳೇದದು. ಸೊ ಐ ಶುಡ್ ಆಲ್ವೇಸ್ ಕೀಪ್ ದ ಬ್ಯಾಟರ್ ಥಿಂಕಿಂಗ್. ಸೊ ಇವಾಗ ಇವಳು ಬಂದು ಇದೇ ಆಗ್ತಾಳೆ, 6 ಬಾಲ್ ಇದೇ ಆಗ್ತಾಳೆ, ಸೊ ಇವಳನ್ನ ಲೈನ್ ಮಾಡಿ ಹೊಡಿಯೋಣ ಆ ಥರ ಇರಬಾರ್ದು. ಇವಳ ಹತ್ರ ಅದು ಇದೆ, ಸೊ ಯಾವಾಗ ಹೊಡಿಬೇಕು, ಅವ್ರ ಮೈಂಡಲ್ಲಿ ಆ ಡೌಟ್ ಬರಬೇಕು. ಸೊ ಆ ಥರ ನಾನು ಪ್ರಿಪೇರ್ ಆಗ್ತಿದ್ದೀನಿ. ಸೊ ಈಗ ಸೀಕ್ರೆಟ್ ಬಿಟ್ಕೊಡಲ್ಲ ನೀನು? ಇಲ್ಲ ಸರ್. ಇಲ್ಲ, ಫಾರಿನರ್ಸ್ ಕನ್ನಡ ಅರ್ಥ ಆಗಲ್ಲ, ನೀನು ಹೇಳ್ಬೋದಾ? ನಮ್ಮ ಇಂಡಿಯನ್ಸ್ ಇದಾರಲ್ಲ ಸರ್, ಇಂಡಿಯನ್ಸ್ ಇದಾರಲ್ಲ, ಸೊ ಈ ಸರಿ ಕೆಲಸ ಮಾಡ್ತಾ ಇದೆಯಾ ಸೀಕ್ರೆಟ್ ವೆಪನ್ಗಳ ಮೇಲೆ? ಖಂಡಿತ. ನೇತನ್ ಲಯನ್ ಬೆಟ್ರೋ ಅಶ್ವಿನ್ ಬೆಟ್ರೋ? ಅಯ್ಯೋ ಸರ್, ಇಬ್ರು ನಂಗೆ ಇಬ್ರು ಇಷ್ಟ. ನೇತನ್ ಲಯನ್ ಹತ್ರ ವೇರಿಯೇಷನ್ ಇಲ್ಲ, ಅದಕ್ಕೆ ಅವ್ರ ಆಫ್ ಸ್ಪಿನ್ನರ್ ನಂಗೆ ಇಷ್ಟ. ಟೆಸ್ಟ್ ಮ್ಯಾಚ್ ಲಾಂಗ್ ಫಾರ್ಮ್ಯಾಟ್ಸ್ಗೆಲ್ಲ ಹಾಗೆ ಓಡಿಯನ್ನು ಸೂಪರ್ ಆಗಿ ಮಾಡ್ತಾರೆ ನೇತನ್ ಲಯನ್. ಅದೇ ಲಾಂಗ್ ಫಾರ್ಮ್ಯಾಟ್ ಸರ್. ಹಾಂ, ಸೊ ಯಾರು ಬೆಟ್ರ್ ಅಂತ ಅನ್ಸುತ್ತೆ? ಒಂದು ಹೇಳ್ಬೇಕು ಅಂದ್ರೆ ಹೆಸರು? ಅಯ್ಯೋ, 11 ಒಬ್ಬರಿಗೆ ಸ್ಥಾನ ಇರೋದು, ನೀನೇ ಕ್ಯಾಪ್ಟನ್. ಅಂದರೆ ಯಾವ ಫಾರ್ಮ್ಯಾಟಲ್ಲಿ ಅಂದರೆ ನಾನು ಹೇಳ್ತೀನಿ. ಅಕ್ರಾಸ್ ಫಾರ್ಮ್ಯಾಟ್ಸ್ ಅಶ್ವಿನ್. ರಾಜೇಶ್ ಪಾಟೀಲ್ ಕೇಳಿದ್ರೆ ಅಶ್ವಿನ್. ಮಗಳೆಲ್ಲ ಅಪ್ಪ ಅಲ್ಲಿ ಅಲ್ಲ, ಯಾಕೆಂದರೆ ಕ್ಲಾಸಿಕಲ್ ಒಂಥರ ಡೀಪ್ ಅನಾಲಿಸಿಸ್ ಏನಾರು ಹೋಯ್ತು ಅಂತಂದರೆ ಯಾರೋ ಒಬ್ರು ರೋಲ್ ಮಾಡಲಿರಬೇಕು. ಹೌದು, ನೀವು ನೇತನ್ ಲೈನ್ ಆಕ್ಷನ್ ತುಂಬ ಫಾಲೋ ಮಾಡ್ತೀನಿ ನಾನು. ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಯಾರ್ದು? ಅವ್ರದ್ದು ಸೈಡ್ದು. ನಿಂದು ಅದೇ ಥರ ಇದೆಯಾ ಲೋಡಿಂಗು? ಸಿಮಿಲರ್, ಕೈ ಎಲ್ಲ. ನೀನು ಡಿಫ್ರೆಂಟ್ ಲಯನಸ್, ಆದರೆ ಅವ್ನು ಲಯನು, ನೀನು ಲಯನಸ್. ಸಖತ್ತಾಗಿರುತ್ತೆ ಸರ್. ಅಲ್ಲ, ಬಟ್ ಥ್ರೂ ಔಟ್ ದ ವರ್ಲ್ಡ್ ಹೆಂಗಿರು ಟ್ರಾವೆಲ್ ಮಾಡ್ತೀರಾ, ಈಗ ಮಾಡಲೇಬೇಕು. ಸೊ ಈಗ ಕೆರಿಬಿಯನ್ ಪ್ರೀಮಿಯರ್ ಲೀಗ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತದು? ಅಲ್ಲ, ಹೆಂಗಾಯ್ತು ಗುರು? ಜಾನಿ, ನಾನು ನೋಡ್ತಾ ಇದ್ದೆ ಬಿಷಪ್ ಕಾಮೆಂಟ್ರಿ, ಡ್ಯಾನಿ ಮಾರಿಸನ್ನು ಅವ್ರ ಕಾಮೆಂಟ್ರಿ ನಾನು ಕೇಳಿಸ್ಕೊಳ್ತಿದ್ದೆ, ನೀವು ಬೌಲಿಂಗ್ ಮಾಡೋದು ನೋಡ್ತಾ. ಇನ್ಫ್ಯಾಕ್ಟ್ ನಮಗೇನೆ ಗೂಸ್ ಬಂಪ್ಸ್ ಮೂಮೆಂಟ್ ಅದು. ಕರೆಕ್ಟ್. ನಾನು ಅಲ್ಲ, ಅದೇಂಗಾಯ್ತು ಗುರು? ಅದು ನಾಗರ್ಬಾವಿ ಟು ಗಯಾನ ತುಂಬ ಫಾಸ್ಟ್ ಹೋಗ್ಬಿಟ್ಟೆ ಸರ್. ಇಲ್ಲ, ಅದು ಫಸ್ಟ್ ಪ್ಲೇಯರ್, ಒನ್ ಅಂಡ್ ಓನ್ಲಿ ಪ್ಲೇಯರ್ ಇನ್ ದಟ್ ಲೀಗ್, ಅದು ಇಂಡಿಯಾದಿಂದ. ಅಬ್ಬಾ, ಫಸ್ಟ್ ಆ್ಯಂಡ್ ಓನ್ಲಿ. ಹೆಂಗಾಯ್ತು ಇದು? ಅದೇ ಸರ್ ಕಾಂಟ್ಯಾಕ್ಟ್ಸಿಂದ ಆಯಿತು. ಆಮೇಲೆ ಆ ಟೈಮಲ್ಲಿ ನಂದು ಏನೂ ಇರಲಿಲ್ಲ, ಕರ್ನಾಟಕ ಮ್ಯಾಚಸ್ ಇರಲಿಲ್ಲ, ಏನೂ ಇರಲಿಲ್ಲ. ಬಿಸಿಎ ಪರ್ಮಿಷನ್ ಕೊಟ್ಟರು ಅದು? ಹಾಂ, ವಿಮೆನ್ಗಿದೆ, ಮೆನ್ಗಿಲ್ಲ. ಓಕೆ. ಅಲ್ಲಿ ಹೋಗಿ ಅಲ್ಲೂ ಆಕ್ಷನ್ ಅಥವಾ ಇದಾ ಅಲ್ಲಿ ಏನಪ್ಪ ಡ್ರಾಫ್ಟಿಂಗ್? ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದರೆ ಇಲ್ಲಿ ನಾನು ಆಲ್ವೇಸ್ ಲೋಕಲ್ ಪ್ಲೇಯರ್ ಆಗಿ ಆಡಿದ್ದೆ. ಸೊ ಎಲ್ಲ ನನಗೆ ಹೆಲ್ಪ್ ಮಾಡ್ತಿದ್ರು, ನಮ್ಮೋನ್ ಭಾಷೆ, ನಮ್ಮೋನ್ ಹುಡುಗಿರು. ಸೊ ಅಲ್ಲಿ ಹೋದ್ಮೇಲೆ ಒಂದು ರೆಸ್ಪಾನ್ಸಿಬಿಲಿಟಿ ಆ್ಯಡ್ ಆಯ್ತು ಸರ್. ಪ್ರೊಫೆಷನಲ್ ಥರ. ಹಾಂ, ಓವರ್ಸಿ ಪ್ಲೇಯರ್ ಆಗಿ ಹೋದೆ ಅಲ್ಲಿ ನಾನು. ಸೊ ಅಲ್ಲಿ ನಾನು ಆ ಲೋಕಲ್ ಹುಡುಗಿರನ್ನ ನೋಡ್ಕೋಬೇಕಾಗಿತ್ತು, ಅವ್ರಿಗೆ ಹೇಳ್ಕೊಡ್ಬೇಕಾಗಿತ್ತು. ಸೊ ಅದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸೇ ಇತ್ತು ಸರ್. ಅಂದರೆ ಅಲ್ಲಿ ಹೋಗಿ ನೀನು ಹೇಳ್ಕೊಡ್ಬೇಕು ಅವ್ರಿಗೆ, ಅವ್ರು ನಿನ್ನ ನೋಡ್ತಾರೆ ಅಂತ ಎಲ್ಲ ಸರ್ ಹೇಳ್ತಾಯಿದ್ರು. ನೀನು ಇವಾಗ ಚಿಕ್ಕ ಹುಡುಗಿ ಅಲ್ಲ, ಅಲ್ಲಿ ಹೋಗ್ಬಿಟ್ಟು ನೀನು ಓವರ್ಸೀಸ್ ಪ್ಲೇಯರು, ಸೊ ನೀನು ಅದನ್ನು ಸ್ಟ್ಯಾಂಡರ್ಡ್ ಸೆಟ್ ಮಾಡಬೇಕು ಅಂತ ಹೇಳಿದ್ರು. ಚೆನ್ನಾಗಿತ್ತು. ಫಸ್ಟ್ 4 ದಿನ ನಂಗೆ ಹುಷಾರೇ ಇರಲಿಲ್ಲ. ಹೈಯೆಸ್ಟ್ ವಿಕೆಟ್ ಟೇಕರ್ ನೀನು ಕೆರಿಬಿಯನ್ ಪ್ರೀಮಿಯರ್ ಲೀಗಲ್ಲಿ ಯಾವಾಗ? ನನಗೆ ಗೊತ್ತಿರಲಿಲ್ಲ ಅದು. ಇಲ್ಲ, ಅದು ನಾವು ಸ್ವಲ್ಪ ರೆಡಿಯಾಗಿ ಬರಬೇಕಲ್ಲ ನಿಮ್ಮ ಜೊತೆ ಮಾತಾಡಬೇಕಾದ್ರೆ. ಸೊ ಅದು ಆ ಮಾಹಿತಿ ತೊಗೊಂಡ್ವಿ ನಾವು. ಇಲ್ಲ, ಅಂದರೆ ನಾನು ಅಲ್ಲಿ ಟೂರ್ನಮೆಂಟ್ ನಡಿಬೇಕಾದ್ರೆ ನನಗೆ ಗೊತ್ತಿರಲಿಲ್ಲ. ಅಲ್ಲ, ಅಲ್ಲಿ ನಿಮಗೆ ಕೋಚ್ ಯಾರು, ಕ್ಯಾಪ್ಟನ್ ಯಾರು? ಆಮೇಲೆ ನಿಂದು ಎಕ್ಸಲೆಂಟ್ ಇಂಗ್ಲೀಷ್ ಇಂತೂ ಸೂಪರ್ ಆಗಿದೆ. ಯಾಕಂದರೆ ನಿಂದು ಡೆಬ್ಯೂ ಆಗಿದ್ದು ನೆಕ್ಸ್ಟ್ ಡೇ ಪ್ರೆಸ್ ಕಾನ್ಫರೆನ್ಸ್ ಅಥವಾ ಅವತ್ತಿನ ದಿವಸ ಸಂಜೆ ಮಾತಾಡಿದ್ಯಾ ನಿನ್ನ ಡೆಬ್ಯೂ. ಫ್ಲೂಯೆನ್ಸಿ ಇರಲಿ, ಕಾನ್ಫಿಡೆನ್ಸ್ ಇರಲಿ, ಕ್ಲಾರಿಟಿ ಇರಲಿ, ಆಸಮ್. ಸೊ ಅದು ನಿಂಗೆ ಆ್ಯಕ್ಚುಲಿ ಹೆಲ್ಪ್ ಮಾಡ್ತೀನಿ. ಸ್ಟೋರಿ ಇದೆ, ಅದು ಕೇಳಿ. ಹೇಳಿ ನೀವು. ಫಸ್ಟ್ ಮ್ಯಾಚ್ ಆಯಿತು ಇಂಗ್ಲೆಂಡ್ ಮೇಲೆ. ಅದಾದಮೇಲೆ ಆ್ಯಕ್ಚುಲಿ ಯಾರು ರೇಣುಕಾ ಹೋಗಬೇಕಾಗಿತ್ತು, ರೇಣುಕಾ ಸಿಂಗ್ ಹೋಗಬೇಕಾಗಿತ್ತು ಪ್ರೆಸ್ ಕಾನ್ಫರೆನ್ಸಿಗೆ. ಅವಳು ಐಸ್ ಬಾತ ಎಲ್ಲೋ ಬ್ಯುಸಿ ಇದ್ಲು ಅಂತ ಅಮೋಲ್ ಸರ್ ನಮ್ಮ ಕೋಚ್ ನನ್ನ ನೋಡಿಬಿಟ್ರು. ಹೋಗ್ತೀಯಾ ಅಂದರು. ನಾನು ಇಲ್ಲ ಅನ್ನೋಕ್ಕಾಗಲ್ಲ, ಹೋಗ್ತೀನಿ ಅಂದೆ. ಅಲ್ಲಿ ಹೋದ್ಮೇಲೆ ನಂಗೆ ಗೊತ್ತಲ್ಲ ಸರ್, ಪ್ರೆಸ್ ಕಾನ್ಫರೆನ್ಸ್ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಎಲ್ಲ ಮಾತಾಡೋದು ಹೆಂಗಿರುತ್ತೆ. ಸೊ ಅಲ್ಲಿ ಹೋದ್ಮೇಲೆ ಅದು ನೋಡಿದೆ, ಆ ಸೀಟ್ ನೋಡಿದೆ. ಫಸ್ಟ್ ಹೋಗ್ಬಿಟ್ಟು ನಾನು ಏನು ನೋಡಿದೆ ಗೊತ್ತಾ ಸರ್? ಹಿಂಗೆ ಸರ್, ಅದು ಹೆಂಗೆ ಕೂರ್ಲಿ. ಆಮೇಲೆ ಸರಿ ಹೆಂಗೋ ಒಂದು ಕೂತ್ಕೊ. ನಂಗೆ ಬೇರೆ ಎ ಸಿ ಇದ್ರೆ ಸರ್ ಮಾತಾಡ್ಬೇಕಾರೆ ಎ ಸಿ ಇದ್ರೆ ಸ್ವಲ್ಪ ಇದಾಗುತ್ತೆ. ಅದು ಫಸ್ಟ್ ಟೈಮ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲ ಸರ್, ಎಲ್ಲರೂ ನೋಡ್ತಾರೆ ಅದು. ಸರಿ ಅಂತ ಸ್ಟಾರ್ಟ್ ಆಯಿತು. ಆಮೇಲೆ ಎಲ್ಲ ಮಾತಾಡಿದ್ಮೇಲೆ ನಾನು ಎಲ್ಲರಿಗೂ ಕೇಳಿದೆ, ವಾಸ್ ಇಟ್ ಫೈನ್, ಚೆನ್ನಾಗಿತ್ತಾ, ಚೆನ್ನಾಗಿ ಮಾತಾಡಿದ್ನಾ ಅಂತ. ಸೊ ಪ್ರೆಸ್ ಕಾನ್ಫರೆನ್ಸ್ ದೊಡ್ಡದಲ್ಲ ಸರ್, ಇಂಟರ್ವ್ಯೂ ಎಲ್ಲ ಓಕೆ. ಪ್ರೆಸ್ ಕಾನ್ಫರೆನ್ಸಲ್ಲಿ ಮಾತಾಡಬೇಕು ಅಂದರೆ ಭಯ ಆಯ್ತು. ಸಖತ್ತಾಗಿ ನೀನು ಫಸ್ಟ್ ಟೈಮ್ ಮಾಡ್ತಾ ಇದೀಯ ಅಂತ ಹೇಳೋಕ್ಕೆ ಆಗಲ್ಲ. ಅದೇ ಹೇಳಿದ್ರು ಅವ್ರು ಆವಾಗ. ಓಕೆ ಫೈನ್, ಇವಾಗ ಮಾಡ್ಬೋದು. ಅಮೋಲ್ ಮಜುಂದಾರ್ಗೆ ಥ್ಯಾಂಕ್ಸ್ ಹೇಳಬೇಕು. ನಿಂದು ಅದರ್ ಸೈಡ್ ಹೇಳೋದಕ್ಕೆ ಅಲ್ಲ, ಇನ್ನೊಂದು ಏನು ಹೇಳುತ್ತೆ ಕತೆ ಅಂದರೆ, ಚಿಕ್ಕ ಹುಡುಗರು ನೋಡ್ತಾರೆ, ಅವ್ರಿಗೆ ಆಪರ್ಚುನಿಟಿ ಸಿಕ್ಕಿದಾಗ ಯಾವ ಥರ ಸೀಸ್ ಮಾಡಬೇಕು ಅಂತ. ಜಸ್ಟ್ ಪ್ಲೇಯಿಂಗ್ ಅಂತಲ್ಲ,
ನೀನು ಯಾವ ಥರ ನಿನ್ನ ಪೋರ್ಟ್ರೇ ಮಾಡ್ಕೋತೀಯಲ್ಲ ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ವಿಜಯ್. ನೀನು ಕಾನ್ಫಿಡೆಂಟ್ ಅಲ್ವಾ ಅಂತ ಇಡೀ ಜಗತ್ತು ಗೊತ್ತಾಗ್ತಲ್ವಾ? ಇಲ್ಲಾಂದ್ರೆ ಇದು ಅಚೀವ್ ಮಾಡೋಕ್ಕಾಗ್ತಾ ಇರಲ್ಲ ಏನಂತೀಯ? ಮನೇಲೂ ಹಿಂಗೇನಾ ಇಷ್ಟೇ ಕಾನ್ಫಿಡೆಂಟ್? ಮನೆಯಲ್ಲೂ ಹಿಂಗೆ ಗಂಡ್ಬಿರಿ ನಮ್ಮ ಅಜ್ಜಿ ಅದಕ್ಕೆ ಕರಿತಿದ್ರು, ಗಂಡ್ಬಿರಿ ನೀನು ಏನು ಕ್ರಿಕೆಟ್ ಆಡ್ತೀಯ ಹಂಗೆ ಹಿಂಗೆ. ಇವಾಗ ಆಡು 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 ಎಲ್ಲಿ ಬಿದ್ದ ಏನಾಯ್ತು ಇವಾಗ ಹಂಗೆ ಅಜ್ಜಿ. ಬಟ್ ಅಜ್ಜಿನೇ ನನಗೆ ಕೊಟ್ಟಿದ್ದು ಗಂಡುಬಿರಿ ಅಂತ. ಅಲ್ಲ, ಅದು ಇದ್ದಿದ್ದಕ್ಕೆ ನೀನು ಆಡಿದ್ದು. ನೀನು ಪುಕ್ಲು ಥರ ಇದ್ದಿದ್ರೆ ಮೇ ಬಿ ಆಗ್ತಾನೆ ಇರಲಿಲ್ಲ ಅಂತ ಅನ್ಸುತ್ತೆ. ಅದು ಈಗ 2 ಪ್ರಶ್ನೆ ಕೇಳ್ತೀನಿ ನಾನು, ಸಿಂಪಲ್ ಪ್ರಶ್ನೆ. ಲಾಸ್ಟ್ ಓವರು 7 ರನ್ ಬೇಕು, ರಾಜೇಶ್ ಪಟೇಲ ಬೌಲಿಂಗು, ನೀನು ಗೆಲ್ಸ್ತೀಯ ಮ್ಯಾಚ್? ಲೆಫ್ಟ್ ಹ್ಯಾಂಡಲ್ಲಿ ಹೊಡಿತೀನಿ ಸರ್. ಅಯ್ಯೋ ರಾಮ, ನಾವಿದು ಎಷ್ಟು ಸರಿ ಕಾನ್ವರ್ಸೇಷನ್ ಇಂಡಿಯಾ ಆಡಿದಾಳೆ, ಏನ್ ಮಾಡಕ್ಕಾಗಲ್ಲ, ಹೊಡಿತಾ ಹೂ ಅನ್ಬೇಕು. ದಿನಾ ಜಗಳ ಆಗತ್ತೆ. ನಾನು ಹೇಳ್ದೆಪ್ಪ ಪ್ರತಿ ಮ್ಯಾಚ್ ಆದಾಗೆಲ್ಲ ಹೇಳ್ತೀನಿ, ಈ ಬಾಲ್ ಹಿಂಗಾಗ್ಬೇಕಾಯ್ತು ಹಿಂಗಾಗ್ಬೇಕಾಯ್ತು ಅನ್ನೋ. ನಾನು ಹೇಳ್ದೆ ಕ್ಯಾಚ್ ಗೀಚ್ ಎಲ್ಲ ಸುಮ್ಮನೆ ಬಾಯಲ್ಲೆಲ್ಲ ಹಿಡಿತಾ ಇದ್ವಿ ನಾವು ಅಂತ. ದಿನಾ ಕಾನ್ವರ್ಸೇಷನ್ ಇದು. ಗ್ರೌಂಡ್ ಅಲ್ಲಿ ಗೆಲ್ಲಕ್ ಆಗತ್ತೋ ಇಲ್ವೋ ನಿನ್ಗೆ? ಮಾತಲ್ಲಂತೂ ನಿನ್ ಗೆಲ್ಲಕ್ ಆಗಲ್ಲ. ಇಲ್ಲ ಇವಾಗಂತೂ ಆಗಲ್ಲ. ಯಾಕಂದ್ರೆ ನಮ್ಮ ಅಪ್ಪನೂ ಬಿಟ್ಕೊಡಲ್ಲ ಸರ್. ಅಪ್ಪ ಹೇಳ್ತಾರೆ, ನಾನು ಈ ಕ್ಯಾಚ್ ಬಾಯಲ್ಲಿ ಹಿಡಿತಿದ್ದೆ, ನೀನೇನು ಅಷ್ಟೆಲ್ಲ ಡೈವ್ ಮಾಡಿ ಎಲ್ಲ ಇದು ಮಾಡ್ತೀಯ ಅದು ಇದು. ಆಮೇಲೆ ನಾನು ಹೇಳ್ದೆ, ಬಾ ನಾನು ಬೌಲಿಂಗ್ ಹಾಕ್ತೀನಿ, ಪ್ಯಾಡ್ ಇಡ್ಲೆ ಆಡ್ತೀನಿ, ಒಂದು ಕೈಯಲ್ಲಿ ಹೊಡಿತೀನಿ ಅಂತ. ಅಪ್ಪ ಅದ್ಯಾಕೆ ಸರ್? ಒಂದ್ಸರಿ ಆಡಿಲ್ಲ ನಾನು ಬೌಲಿಂಗ್ ಇಲ್ಲಿವರೆಗೂ. ಅದಕ್ಕೆ ನಾನು ಹೇಳಿದೆ ಬ್ಯಾಟಿಂಗು ಚೆನ್ನಾಗಿ ಆಡ್ತಾ ಇದ್ದಾರೆ ನಿಮ್ಮಪ್ಪ. ಗೊತ್ತು ಸರ್. ಲೇಟ್ ಡೌನ್ ದ ಆರ್ಡರ್ ಭಾಳ ಯೂಸ್ಫುಲ್ ಬ್ಯಾಟ್. ನೋಡಿದ್ದೀನಿ ನಮ್ಗೆ ಅವಾಗ 2020 ಥರ 5 ಓವರ್ 8 ಓವರ್ ಸಿಗೋದು, ಅದರಲ್ಲಿ 30-20 ಹೊಡ್ಕೊಂಡ್ ಬರ್ತಾ ಇದ್ವಿ. ಪೇಪರ್ ಸ್ಕೋರ್ ಬಂದ್ರೆ ಸಾಕಂತ ಇದ್ವಿ. ಎಕ್ಸಾಕ್ಟ್ಲಿ. ಅಲ್ಲ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಪ್ಪ ಮಕ್ಳಿಬ್ರು ಎಲ್ಲ ಜೊತೆ ಆಡಿದ್ವಲ್ಲ, ಭಾಳ ಚೆನ್ನಾಗಿತ್ತು. ಶಿವಮೊಗ್ಗಲ್ಲಿ ಗುಡ್, ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಲ್ಲಿ ಸುಮಾರು ಜನ, ಅಲ್ಲಿ ಮೊಫೆಸಲ್ ಅಲ್ವಾ, ಭಾಳ ಜನ ಬಂದು ನೋಡ್ತಾ ಇದ್ರು. ಅವಾಗಲೇ ಒಳ್ಳೊಳ್ಳೆ ಕ್ಯಾಚ್ ತೊಗೊಂಡ್ಲು. ಅವನು ಬ್ಯಾಟ್ಸ್ಮನ್ ಹೊಡೆದವನೇ ಬಂದು ಆಮೇಲೆ ಕೈ ಕೊಟ್ಟ, ಏನಮ್ಮ ಅಷ್ಟು ಜೋರಾಗಿ ಹೊಡೆದಿದೆ, ಹೆಂಗೆ ಹಿಡ್ದೆ ನೀನು ಅಂತ. ಓಕೆ, ನೀನು ಇಷ್ಟೊತ್ತು ಆಡಿದ ಜರ್ನಿ ಬಗ್ಗೆ ಮಾತಾಡ್ತಿದ್ದಿ. ಸುಮ್ಮನೆ ಕೇಳಕ್ತಿದ್ದಿ, ಖಾಲಿ ಹಿಡಿತಾಯಿ ನೀನು ಅನ್ಕೊಬಾರ್ದು. ಕರ್ನಾಟಕ ಆಡಿದಂಥ 2 ಆಫ್ ಸ್ಪಿನ್ನರ್ಸ್ ಹೆಸರು ಹೇಳಕ್ಕಾಗತ್ತಾ ಇಂಡಿಯಾಗೆ ಕರ್ನಾಟಕದಿಂದ? ಕರ್ನಾಟಕ ಅಂದ್ರೆ ಹುಡುಗಿರಾ? ಹುಡುಗಿರದಂತೂ ಕೇಳ್ತಾ ಇಲ್ಲ, ಹುಡುಗಿರದು. ನೂಶೀನ್ ಮ್ಯಾಮ್ ಕರ್ನಾಟಕ, ಅವ್ರು ಕರ್ನಾಟಕದಾಗ ಆಡಿದ್ದು. ಹಾ, ಆಮೇಲೆ ಬೇಡ, ಇನ್ನೂ ಈಸಿ ಮಾಡ್ಕೊಡ್ತೀನಿ. ಕರ್ನಾಟಕದಿಂದ ಇಂಡಿಯಾ ಆಡಿರೋ 3 ಜನ ವಿಮೆನ್. ವೇದ ಅಕ್ಕ, ವನಿ ಅಕ್ಕ, ನಿಮ್ ಜನರೇಷನ್, ಹಳೆ ಜನರೇಷನ್. ಶಾಂತಾ ಮ್ಯಾಮ್, ಕಲ್ಪಿ ಮ್ಯಾಮ್, ನೂಶೀನ್ ಮ್ಯಾಮ್. ಕಲ್ಪಿ ಮ್ಯಾಮ್, ಶಾಂತಾ, ಅದು ಆಬ್ವಿಯಸ್ ನೇಮ್ಸ್ ಆಗೋಯ್ತು. ಲಿಜೆಂಡ್ಸ್. ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಅವ್ರುಗಳು ಸ್ಟಾರ್ಟ್ ಮಾಡಿದಂತ ಲೆಗೆಸಿ ಇವತ್ತು ಬೆಳ್ಕೊಂಡು ಅವ್ರು ಬೆಳೆಸಿ ನಾವು ನಾಪಿಸ್ಕೊಳ್ಬೇಕು ಅದನ್ನ ಅಂತ ಹೇಳ್ತಾ ಇದೀನಿ ಅಲ್ವಾ? ಕರ್ನಾಟಕನಲ್ಲಿ ಇಷ್ಟು ಜನ ಆಡಿದಾರೆ ವಿಮೆನ್ ಕ್ರಿಕೆಟರ್ಗಳು ಅಂತಂದ್ರೆ. ಇಲ್ಲ, ಕಲ್ಪನಾ ಮೇಡಮ್ ಮುಂಚೆ ನಾವು ಒಂದು ಕ್ಯಾಂಪ್ ಮಾಡಿದ್ರು, ಡೆರಿನ್ ಲೆಮನ್ ಅಂತ. ಅಲ್ಲಿ ಅವಾಗ ನನ್ ಕರೆದು ಹೇಳಿದ್ರು, ನಿಮ್ಮ ಮಗಳು ಬಹಳ ಟ್ಯಾಲೆಂಟ್ ಇದೆ, ಅವಳು ಇಂಡಿಯಾ ಆಡೇ ಆಡ್ತಾಳೆ ಕಲ್ಪನಾ ಮೇಡಮ್ ಹೇಳಿದ್ರು. ಆಮೇಲೆ ವಿಜ್ಯುನು ಹೇಳಿದ್ರು. ಅವ್ರ ಜೊತೆ ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಪ್ರಾಕ್ಟೀಸ್ ಬಂದಾಗ ನಿಮ್ಮ ಜಾನಾಕ್ಷಿ ಬಂದಾಗ ವಿಜಯ್ ಒಂದೇ ದಿವಸದಲ್ಲಿ ಹೇಳ್ಬಿಟ್ಟ, ಏನ್ ಗುರು 20-30 ಕ್ಯಾಚ್, 1 ಕ್ಯಾಚ್ ಬಿಡ್ಲಿಲ್ಲ. ನಾಪ್ಕ ಇದೆಯಾ ಸರ್ ನಿಮ್ಗೆ? ಕ್ಯಾಚಸ್ ಕೊಡ್ತಿದ್ರಿ ಹುಡುಗರಿಗೆ, ನೀವು ಬೈತಿದ್ರಿ ಅಬೀಕ್ಗೆಲ್ಲ. ನಾಪ್ಕ ಇದೆಯಾ? ಅಬೀಕ್ ಇದ್ನಾ? ಅವರೆಲ್ಲ ನಮ್ಮ ಕ್ಲಾಸ್ಮೇಟ್ಸ್. ಸೊ ಅವ್ರಿಗೆಲ್ಲ ನೀವು ಹೇಳ್ತೀವಿ, ನೋಡ್ ಕಲೀರಿ ಅಂತ. ನಾನು ಅಯ್ಯೋ ಸರ್ ಇಲ್ಲ, ನಾನು ನಿನ್ನ ನೋಡಿದಾಗಲೇ ಫಸ್ಟ್ ಟೈಮ್ ಆಕ್ಷನ್ ನೋಡ್ತಾ ಇದ್ದೆ. ಯಾಕೆಂದ್ರೆ ಫಸ್ಟ್ ನೋಡೋದೇ ಆಸ್ ಎ ಸೆಲೆಕ್ಟರ್ ಆದ್ರ ಇನ್ನೊಂದು ಆಂಗಲ್ ಅಲ್ಲಿ ಕನ್ಸಿಸ್ಟೆನ್ಸಿ ಇದೆಯಾ ಆಕ್ಷನ್ ಅಲ್ಲಿ, ರಿಲೀಸ್ ಅಲ್ಲಿ ಅಂತ. ಅವಾಗ ಲೆಂತ್ ಅಂಡ್ ಲೈನ್ ಬಿದ್ದೇ ಬೀಳುತ್ತೆ, ಹೇಳ್ಕೊಡೋದು ಈಸಿ. ಒಂದು ಇನ್ನೊಂದ್ರಲ್ಲಿ ಅದು ಕೇಳ್ತಾ ಇದ್ದಿದ್ದು, ಆಮೇಲೆ ದೇವ್ರ ದಯೆ ಇವತ್ತಿನ ದಿವಸ ಅದು ಖಂಡಿತ ಆಗಿದೆ, ಅದು ಇಂಡಿಯಾಗ ಆಡಿದ್ದು. ಸೊ ಅದಕ್ಕೆ ಇನ್ನೊಂದು ಪ್ರಶ್ನೆ ಆಡ್ ಮಾಡ್ತೀನಿ, ಇಂಡಿಯಾಗಿರೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನಾ RCBಗಿರೋ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿನಾ ಆಡುವಾಗ? RCB ಎಕ್ಸ್ಪೆಕ್ಟೇಷನ್ ಇಲ್ಲ, ಅವ್ರು ಹೋಗ್ಬಿಟ್ಟು ನೀನು ಖುಷಿಯಾಗಿ. ಪ್ರೆಷರ್, ನನಗೆ ಪ್ರೆಷರ್ ಇಷ್ಟ ಸರ್. RCBಗಾಡ್ಲಿ ಇಂಡಿಯಾಗಾಡ್ಲಿ ಆ ಪ್ರೆಷರ್ ನನಗಿಷ್ಟ. ಸೊ ನನಗೆ ಯಾವತ್ತು ಎಕ್ಸ್ಪೆಕ್ಟೇಷನ್ ಅಂದರೆ ನೀನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕಂತ ಯಾರೂ ಹೇಳಿಲ್ಲ. ನೀನು ಹೋಗಿ ಬಿಂದಾಸಾಗಿ ಹಾಕು, ನೀನು ಬಿಂದಾಸಾಗಿ ಮಾಡಿದಾಗ ಚೆನ್ನಾಗಿ ಆಗ್ತೀಯ ಅಂತ ಹೇಳಿದ್ದಾರೆ. ಅಲ್ಲ, ಈ RCB ಫ್ಯಾನ್ಸ್ಗೆ ಇಂಡಿಯಾ ಮ್ಯಾಚ್ಗಿಂತ RCB ಡ್ರೆಸ್ಸಿಂಗ್ ರೂಮ್ ಬಗ್ಗೆ ಬೇಕು. ಸೊ ನೀನು ಫಸ್ಟ್ ಮ್ಯಾಚ್ ಆಡಿದಾಗ RCBಗೆ WPL ಅಲ್ಲಿ ಹೇಗಿತ್ತು ಅಟ್ಮಾಸ್ಫಿಯರ್? ಯಾರ ಮೇಲೆ ಆಡಿದ್ದು ನೀನು? ಆಮೇಲೆ ಅವತ್ತಿನ ದಿವಸ ನಿಂಗೆ ಯಾವಾಗ ಗೊತ್ತಾಯಿತು ನೀನು 11ಅಲ್ಲಿ ಆಡ್ತಾ ಇದ್ದೆ? ಯಾವಾಗ ನಿನ್ನ ಫೀಲಿಂಗ್ ಹೆಂಗಿತ್ತು? 11ಅಲ್ಲಿ ಆಡ್ತೀನಿ ಅಂತ ಗೊತ್ತಾದಾಗ ಆಬ್ವಿಯಸ್ಲಿ ಮ್ಯಾಚ್ ಮುಂಚೆ ಹೇಳಿದ್ರು ನನಗೆ, ಸ್ವಲ್ಪ ಟೈಮ್ ಇತ್ತು ಪ್ರಿಪೇರ್ ಆಗಿ. ಅಲ್ಲ, ಪ್ರೀವಿಯಸ್ ಡೇನಾ ಅಥವಾ ಮ್ಯಾಚ್ ಡೇ? ನಮಗೆ ಈವ್ನಿಂಗ್ ಮ್ಯಾಚ್ ಇರ್ತಲ್ಲ ಸರ್. ಸೊ ಬೆಳಗ್ಗೆ ಟೀಮ್ ಮೀಟಿಂಗ್ ಆದಮೇಲೆ ಹೇಳಿದ್ರು, ಆಯಿತು ಮುಂಬೈ ಮೇಲೆ ಫಸ್ಟ್ ಮ್ಯಾಚ್. ನಾನು ಡೆಬ್ಯೂ ಮಾಡಿದ್ದು ಮುಂಬೈ ಮೇಲೆ. ಸೊ
ಬ್ಯಾಟಿಂಗ್ ಫಸ್ಟ್ ಇತ್ತು. ನಾನು ರೆಡಿ ಆಗಿದ್ದು ಬ್ಯಾಟಿಂಗಿಗೆ ಲಾಸ್ಟ್ 5-6 ಬಾಲ್ ಮ್ಯಾಕ್ಸ್ 10 ಬಾಲ್ಸ್ ಆಡೋಕ್ಕೆ ಸರ್. ಅವತ್ತು 10th ಓವರ್ 8th ಓವರ್ ನಾನು ಹೋಗಿದ್ದೀನಿ ಒಳಗೆ. ನಾನು ಫಸ್ಟ್ ವಾಕಿನ್ ಆಗ್ತಿದ್ದೀನಿ, ಅಯ್ಯೋ ಏನು ಮಾಡ್ಬೇಕು ನಾನು ಇವಾಗ, ಡಿಫೆನ್ಸ್ ಆಡಬೇಕಾ ಏನು ಮಾಡಬೇಕು. ಆಮೇಲೆ ನಾನು ಅನ್ಕೊಂಡೆ ಬಾಲ್ ನನಗೆ ಜ್ಞಾಪಕ ಇದೆ, ನಾನು ಲೈವ್ ನೋಡ್ತಾ ಇದ್ದೀನಿ ಆ ಮ್ಯಾಚ್ ಸರಿ ಬಾಲ್ ನೋಡಿ ಹೊಡಿತಾ ಇರೋ ಅಂತ. ಆಮೇಲೆ ಆ ಫಸ್ಟ್ ಬಾಲ್ 4 ಹೊಡೆದೆ ಸರ್ ಪುಲ್ಲಲ್ಲಿ, ಪೂಜಾ ವಸ್ತ್ರಕರ್ ಬೌಲಿಂಗು. ಅವಾಗ ಬಾ ಸದ್ಯ ಅಂತ ಅವಾಗೇ ಗೊತ್ತಾಯ್ತು ಓಕೆ ಸ್ವಲ್ಪ ನರ್ವ್ಸ್ ಎಲ್ಲ ಈಸ್ ಆಯಿತು ಅಂತ. ಆಮೇಲೆ ಆಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಖುಷಿ ಆಯಿತು ಫಸ್ಟ್ ಮ್ಯಾಚಲ್ಲಿ ಈ ಥರ ಇಂಪ್ಯಾಕ್ಟ್ ಇನ್ನಿಂಗ್ಸ್ ಆಡಿದೆ ಅಂತ. ಬೌಲಿಂಗ್ ಬಂದಮೇಲೆ ಬೌಲಿಂಗ್ ಸರ್ ಸಖತ್ ಹೊಡ್ಸ್ಕೊಂಡೆ. 2 overs 32 runs ಇನ್ನೂ ಜ್ಞಾಪಕ ಇದೆ ನನಗೆ. ಎಲ್ಲೆಲ್ಲಿ ಹೊಡ್ಸ್ಕೊಂಡಿದ್ದೀನಿ ಅಂತ ಅಷ್ಟು ಗೊತ್ತಿಲ್ಲ, ಹಂಗೆ ಹೊಡೆದು. ವೆಸ್ಟ್ ಇಂಡಿಯನ್ ಓಪನರ್ ಹೊಡೆದಿದ್ದ ಅವತ್ತು, ಸಖತ್ತಾಗಿ ಆಡ್ತಾರೆ ಅವರು. ನನಗೆ ಅಲ್ಲೇ ಸ್ವಲ್ಪ ನಾನೇ ಅವಾಗಲೇ ಸ್ವಲ್ಪ ಇದಾಯ್ತು. ಅದಾದಮೇಲೆ ಸ್ಮೃತಿ ಬಂದ್ಬಿಟ್ಟು ಮಾತಾಡಿ ಇಲ್ಲ ಆರಾಮಾಗಿರು ಏನಾಗಲ್ಲ ಈ ಫಸ್ಟ್ ಮ್ಯಾಚ್ನಿಂದ ಅಂದರು. ಆಮೇಲೆ ಹೋಗ್ತಾ ಹೋಗ್ತಾ ಮ್ಯಾಚಸ್ ಆಡ್ತಾ ಅದು ಈಸಿಯಾಗಿ ಸೆಟ್ಲ್ ಆಯ್ತು ಸರ್. ಓಕೆ ಈ ಥರ ಹಾಕಬೇಕು ಅಂತ. ಅಲ್ಲ ಆಮೇಲೆ ಕಡೆಗೆ ಹೋಗ್ತಾ ಏನಾಯಿತು, ಎಷ್ಟು ಕಾನ್ಫಿಡೆನ್ಸ್ ಬಂತು ಸ್ಮೃತಿ ಅಂದರೆ ನಿಮಗೆ ಅವ್ರು ಆ್ಯಕ್ಚುಲಿ ಡೆತ್ ಓವರ್ ಕೊಡ್ತಾಯಿದ್ರು. ಹೆಂಗಿದೆ ಗ್ರ್ಯಾಜುಯೇಷನ್? ಅಷ್ಟೇ, ಒಂದ್ಸಲಿ ಟ್ರಸ್ಟ್ ಬಂದಮೇಲೆ ಕಾನ್ಫಿಡೆನ್ಸ್ ಬಂದಮೇಲೆ ಕ್ಯಾಪ್ಟನ್ಗೆ ಮ್ಯಾನೇಜ್ಮೆಂಟ್ಗೆ ಅದಕ್ಕಿಂತ ಒಳ್ಳೇದು ಕಾಂಪ್ಲಿಮೆಂಟ್ ಇನ್ನೊಂದು ಇರೋದಿಲ್ಲ ಅಂತ ಅನ್ಕೊಂತೀವಿ. ಆಬ್ವಿಯಸ್ಲಿ ಫ್ಯೂಚರ್ ಸಖತ್ ಗ್ರೇಟ್ ಆಗಿದೆ ಜನಿ, ನೋ ಡೌಟ್. ಬಟ್ ಇಲ್ಲಿಂದ ಹಿಂಗೆ ಹೋಗ್ಬೇಕು ಹೊರತು ಗ್ರಾಫ್ ಅಲ್ವಾ ಮೇಲೆ ಹೋಗ್ಬೇಕು. ಅಲ್ಲ ನನಗೆ ಯಾವುದೇ ಥರ ಡೌಟು ಇಲ್ಲ. ಆಮೇಲೆ ಏನು ನೀನು ತುಂಬ ಹುಡುಗೋ ಅಥವಾ ಸಖತ್ ಮೆರಿತಾಳೆ ಆಲ್ರೆಡಿ ಸಾಧನೆ ಮಾಡಿಬಿಟ್ಟಿನಿ ಆ ಥರನೂ ಕಾಣ್ತಾ ಇಲ್ಲ. ಒಂದು ಸ್ವಲ್ಪ ಲೆವೆಲ್ ಹೆಡೆಡು ಭೂಮಿ ಮೇಲೆ ಇದೆಯಾ, ಹಾಗಾಗಿ ಐ ಡೋಂಟ್ ಥಿಂಕ್ ದಟ್ ಶುಡ್ ಬಿ ಚಾಲೆಂಜ್. ಬಟ್ ಏನು ಅಂದರೆ ನೀನು ಯು ಶುಡ್ ಬಿ ಗ್ರೇಟ್ ರೀಡರ್ ಆಫ್ ದಿ ಗೇಮ್ ಆ್ಯಂಡ್ ಎವ್ರಿ ಗೇಮ್ ಲರ್ನಿಂಗ್ ಇತ್ತು ಅಂತ ಹೇಳಿದ್ರೆ ಕಾನ್ಸ್ಟೆಂಟ್ ಇಂಪ್ರೂವ್ ಆಗ್ತಾ ಇದ್ರೆ ಮಾತ್ರ ದಾರಿ ನೀನೇ ಮಾಡ್ಕೊಂಡು ಹೋಗ್ತಾ ಇರ್ತೀಯ ಗುರು. ಇದು ಸಿಂಬಲ್ ಆಫ್ ಗ್ರೋತ್. RCB ಕಲರ್ ಅಂತ. ಥ್ಯಾಂಕ್ ಯು ಸರ್. ಅಲ್ಲ 3.2 lakhs ಫಾಲೋಯರ್ಸ್ ಇದ್ದಾರಲ್ಲಪ್ಪ ಇನ್ಸ್ಟಾಲ್. ನಿಂಗೆ ಬೀದಿಲಿ ಹೋಗ್ತಾ ಇರುವಾಗ ಶ್ರೇಯಾಂಕ ನಾನು ನಿಮ್ಮ ಫ್ಯಾನು ಅಂದಾಗ ಹೆಂಗನ್ಸುತ್ತೆ ನಿಂಗೆ? ಖುಷಿ ಆಗುತ್ತೆ ಸರ್. ಅಂದರೆ ಜನರು ನನ್ನ ನೋಡ್ತಾ ಇದ್ದಾರೆ, ನಾನು ನೋಡಿ ಖುಷಿಯಾಗಿದ್ದಾರೆ ಅಂದರೆ ನನಗೆ ಅಲ್ಲ ಅದೊಂದು ಇಂಪಾರ್ಟೆಂಟ್ ವಿಷಯ ಕೇಳೋಕ್ಕೆ ಮರ್ತೋಗ್ಬಿಟ್ಟೆ. RCB ಎಲ್ಲ ಮ್ಯಾಚ್ಗಳು ಸೋರ್ತಾ ಇದ್ರಿ, ವಾಂಕಡೆಯಲ್ಲಿ ಒಂದು ಸತಿ ನಿಮ್ಮ ಡ್ರೆಸ್ಸಿಂಗ್ ರೂಮ್ಗೆ ಬಂದು ವಿರಾಟ್ ಕೊಹ್ಲಿ ಮಾತಾಡ್ತಾರೆ. ಇಲ್ಲ ಅದು ಇದು ಟೀಮ್ ಮೀಟಿಂಗಲ್ಲೇ ಬಂದ್ರು ಅವರು. ನಮಗೆ ಗೊತ್ತೇ ಇರಲಿಲ್ಲ, ಗೊತ್ತಿದ್ರೆ ನಾವೆಲ್ಲ ಚೆನ್ನಾಗಿ ಡ್ರೆಸ್ ಎಲ್ಲ ಹಾಕೊಂಡ್ಬರ್ತಿದ್ವಿ. ಅವ್ರಿಗೆ ಮದುವೆ ಆಗಿತ್ತು ಬಿಡಿ. ಅಲ್ಲ ಇದು ಹೇಳು ನೀನು ನಂಗೆ ಅವ್ರಿಗೆ ಏನು ಹೇಳಿದ್ರು ಅವ್ರು ನೋಡಿದಾಗ ನಿಂಗೆ ಅಲ್ಲ ಆಂಬಿಷನ್ ಇರಬೇಕು, ಆಸೆ ಇರಬೇಕು, ದುರಾಸೆ ಇರಬೇಕು. ಸರ್ ಚೆನ್ನಾಗಿ ಕಾಣಿಸ್ಬೇಕಲ್ಲ, ನಾವೆಲ್ಲ ಶಾರ್ಟ್ಸ್ ಹಂಗೆ ಹೋಗಿದ್ವಿ. ಅಲ್ಲ ವಿರಾಟ್ ಕೊಹ್ಲಿ ಬಂದಾಗ ಹೆಂಗನ್ಸ್ತು ಫಸ್ಟ್ ಟೈಮ್ ಅವ್ರನ್ನ ಅಷ್ಟು ಹತ್ರದಿಂದ ನೋಡ್ತಾ ಇರೋದು? ಸರ್ ಫಸ್ಟ್ 5 ನಿಮಿಷ ನಾನು ಅವ್ರನ್ನ ನೋಡ್ತಾನೆ ಇದ್ದೆ. ಅವ್ರು ಏನಂದ್ರು ಗೊತ್ತೇ ಆಗಿಲ್ಲ. ಬಿಕಾಸ್ ಸಡನ್ ಆಗಿ ನೀವು ಎಲ್ಲೂ ನೋಡೆಲ್ಲ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ ಆ್ಯಂಡ್ ನನಗೆ ಯಾವಾಗಲೂ ಅವ್ರು ಇನ್ಸ್ಪಿರೇಷನ್ ಆಗಿದ್ದರು. ಸೊ ಸಡನ್ ಆಗಿ ಮುಂದೆ ಬಂದು ಹಿಂಗೆ ನಿಂತ್ಕೊಂಡ್ರೆ ಶಾಕಲ್ಲ ಇದ್ದೆ ನಾನು. ಅದಾದಮೇಲೆ ಅವ್ರು ತುಂಬ ಚೆನ್ನಾಗಿ ಮಾತಾಡಿದ್ರು ಸರ್. ಅಂದರೆ ಆ ಕಾನ್ಫಿಡೆನ್ಸ್ ಹೆಂಗೆ ಕೊಡಬೇಕು. 5 ಮ್ಯಾಚ್ ಸೋತಿದ್ದು ಆದಮೇಲೆ ಎಲ್ಲರೂ ಆಬ್ವಿಯಸ್ಲಿ ಸ್ವಲ್ಪ ಲೋ ಆಗಿರ್ತಾರೆ, ಬಟ್ ನಾವು ಯಾವ್ದು ಮುಖಲ್ಲಿ ತೋರಿಸ್ಕೊಂಡಿಲ್ಲ. ಬಟ್ ಅವ್ರು ಹೇಳಿದ್ರು ಗೊತ್ತು RCBಗೆ ಆಡೋದು ಒಂದು ಪ್ರೈಡ್, ಅದು ಅಂದರೆ ಅದನ್ನು ಕ್ಯಾರಿ ಮಾಡೋದು ಇಟ್ಸ್ ನಾಟ್ ಈಸಿ ಜಾಬ್ ಅಂತ. ಸೊ ಅವ್ರು ಹೇಳಿದ್ರು ಅವ್ರದ್ದು ಪಾಸ್ಟ್ ಬಗ್ಗೆನೂ ಹೇಳಿದ್ರು, RCB ಜೊತೆ ಈ ಥರ ಸೋತಾಗ ಹೆಂಗೆ ಕಮ್ ಬ್ಯಾಕ್ ಮಾಡಿದ್ವಿ, ಸೊ ಯಾವಾಗಲೂ 120% ಕೊಡ್ತಾ ಇರಿ, ಸೊ ಆ ಥರ ಹೇಳಿದ್ರು. ಸೊ ಅದು ಒಳ್ಳೆ ಒಂದು ಮೋಟಿವೇಶನ್ ಸ್ಪೀಚ್ ಕೊಟ್ಟರು. ಅದರಿಂದ ಇಂಪ್ಯಾಕ್ಟ್ಫುಲ್ ಇನ್ನಿಂಗ್ಸು ಬಂತು ಎಲ್ಲರಿಂದ. ಸೊ ಚೆನ್ನಾಗಿತ್ತು. ಅದಾದಮೇಲೆ ವಿಕ್ಟ್ರಿ ಕಂಡಿದ್ವಿ ನಾವು ಅಲ್ವಾ? ಆಮೇಲೆ ಓಕೆ ನೀನು ಚೆನ್ನಾಗಿ ಮಾಡಿದ್ದೆಲ್ಲ ಮಾತಾಡಿದ್ವಿ. ಒಂದು ಮ್ಯಾಚಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಗೇಮಲ್ಲಿ ನೀನು ಒಡ್ಸ್ಕೊಂಡೆ ಅಥವಾ ಅಷ್ಟು ಚೆನ್ನಾಗಿ ಮಾಡಲೇ ಇಲ್ಲ. ಸೊ ಅವತ್ತು ಹೆಂಗಿತ್ತು ಫೀಲಿಂಗು, ಅದನ್ನು ಹೆಂಗೆ ಹ್ಯಾಂಡಲ್ ಮಾಡಿದೆ, ಅದರಿಂದ ಹೆಂಗೆ ವಾಪಸ್ ಬಂದೆ? ಸೊ ಡೆಲ್ಲಿ ಮ್ಯಾಚ್ ಮೇಲೆ ಚೆನ್ನಾಗಿ ಆಗ್ತಾ ಇದ್ದೆ. ಒಂದು ಲೆಗ್ ಸೈಡ್ ಅದು ಸ್ವೀಪ್ ಹೊಡೆದ್ಲು ಜೆಸ್ಚಾನೆಸ್ಸನ್ನು. ನಂಗೆ ಆ ಬಾಲ್ ತುಂಬ ಕೋಪ ಆಯಿತು. WPL ಸೊ ನಾನು ಅಂದ್ಕೊಂಡೆ ನಾನು ಗೆಲ್ಸ್ಬೋದಾಗಿತ್ತು ಅಲ್ಲ ಅಂತ ನಾನು ಫುಲ್ ಬ್ಲೇಮ್ ತೊಗೊತಿದ್ದೆ. ಆಮೇಲೆ ಫುಲ್ ಸ್ವಲ್ಪ ಅತ್ತೆ ಸರ್ ಆ ಮ್ಯಾಚಲ್ಲಿ. ಆಮೇಲೆ ಬಂದು ಎಲ್ಲರೂ ಬಂದು ನೀನು ಎಷ್ಟು ಚೆನ್ನಾಗಿ ಮಾಡಿದ್ಯಾ, ನೀನು ಪ್ರೌಡ್ ಆಗಿರ್ಬೇಕು. ಇಲ್ಲ ಸರ್, ಅಂದ್ರೆ ಫೀಲ್ ಅಂದ್ರೆ ಸೊ ಡ್ರೆಸ್ಸಿಂಗ್ ರೂಮಲ್ಲಿ ಅದಾಯ್ತು. ಆಮೇಲೆ ಸ್ಮೃತಿ ಬಂದು ಹೇಳಿ ನೀನು ತುಂಬ ಚೆನ್ನಾಗಿ ಹಾಕಿದ್ಯಾ, ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಗೇಮ್, ಇದೆಲ್ಲ ಗ್ರೋತಿಂಗ್ ನಿನಗೆ ಹೆಲ್ಪ್ ಆಗುತ್ತೆ. ಸೊ ಇದೆಲ್ಲ ಫೇಸ್ ಆದ್ರೇ ನಿನಗೆ ಗೊತ್ತಾಗುತ್ತೆ ಯಾವ ಥರ ನೀನು ಕಮ್ ಬ್ಯಾಕ್ ಮಾಡ್ಬೋದು ಅಥವಾ ಏನು ಕಲಿತೀಯ ಇದರಿಂದ, ಅದು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ಮ್ಯಾಚ್ ಏನು ಬಂತು ಪರ್ಫಾರ್ಮೆನ್ಸ್? ಅದು ನೆಕ್ಸ್ಟ್ ಮ್ಯಾಚ್ ನಾರ್ಮಲ್ ಬ್ಯಾಕ್ ಟು ಬೇಸಿಕ್ ಅಂತ ಅನಿಸ್ತು. ನೈಸ್, ಸೂಪರ್. ಗಿಡ ಕೊಟ್ಟ ಮೇಲೆ ಐಡಿಯಾ ಬಂತು. ಈಗ ಸಣ್ಣ ಹುಡುಗರೆ ನಮ್ಮ DRS ಇಂದ ಒಂದು ಟೀ ಶರ್ಟ್ ಇದೆ ಅಷ್ಟೇ. ಥ್ಯಾಂಕ್ ಯು ಸರ್, ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ಇದು ರಾಜೇಶ್ ಪಾಟೀಲ್ ಅಂತ ಸಾಧನೆಗೆ
ಹೌದು ನೀವು ಡ್ರೈವ್ ಮಾಡ್ಕೊಂಡು ಇಲ್ಲ ಇಲ್ಲ ನಿಮ್ಗೆ ಕೊಡ್ಬೇಕಲ್ಲ ಪಾಪ. ಹಾಂ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ರಾಜೇಶ್ ಪಾಟೀಲ್ ಅವ್ರು ಬಂದಿದ್ದಕ್ಕೆ ಭಾಳ ಸಂತೋಷ. ನಿಮಗೂ ನಮ್ಮ DRS ಕಡೆಯಿಂದ ವಿಜಯ್ ಮೂರ್ತಿಗೂ ಥ್ಯಾಂಕ್ಸು. ಇಲ್ಲ ನಮ್ಗೇನ್ ಗೊತ್ತಾ ಆಸೆ, ಆನೆಸ್ಟ್ಲಿ ಕರ್ನಾಟಕದಿಂದ ಬಂದಿರಾ, ಕನ್ನಡದವರು, ಕನ್ನಡತಿ, ನಾಳೆ ಜಗತ್ತಲ್ಲಿ ರಾರಾಜಿಸ್ತು ಅಂತಂದ್ರೆ ನಮ್ಗೆಲ್ಲ ಹೆಮ್ಮೆನೆ. ಇನ್ಫ್ಯಾಕ್ಟ್ ಇನ್ಸ್ಪಿರೇಷನ್ ಆಗೋದು ಬೇರೆ ಹುಡುಗಿರು ಗೇಮ್ನ ಪಿಕ್ ಮಾಡೋಕೆ ನಿಮ್ಮಂತವ್ರೇನೆ. ಅದಕ್ಕೋಸ್ಕರ ನಮ್ಮ DRS ಅಲ್ಲಿ ಬರ್ಲಿ ಅಂತ ಹೇಳುದು. ನೀವು ಒಬ್ಬರೆಲ್ಲ ರಾಜೇಶ್ ಬಂದಿದ್ದು ಬಹಳ ಸಂತೋಷ. ಅದಕ್ಕೆ ನಾನು ಇನ್ಸಿಸ್ಟ್ ಮಾಡಿದ್ದು ನಾವಿಬ್ರು ಒಟ್ಟಿಗೆ ಮಾಡಿದ್ದೆ. ಕನ್ನಡ ಶೋ ಅಂದ್ರೆ ನನಗೆ ಇಷ್ಟ ಸರ್. ಇನ್ನೊಂದು ಖುಷಿ ಏನು ಗೊತ್ತಾ ವಿಜಯ್, ನಾನು ಈ ಸತಿ WPL ಕಾಮೆಂಟ್ರಿ ಮಾಡ್ತೀನಿ ಅನ್ನೋದು ಇನ್ನೊಂದು ಖುಷಿ ನನಗೆ. ಹೆಂಗಿರುತ್ತೆ ಅದು. ಬಟ್ ನಮ್ಗೆ ಆಕ್ಚುಲಿ ನಾನು ಕೇಳೋಣ ಅಂತಿದ್ದೆ, ರಾಜೇಶ್ವರಿ ಗಾಯಕ್ವಾಡ್ ಅವರೆಲ್ಲ ಒಂಥರ ಭಾಳ ಸಾಫ್ಟ್ ಸ್ಪೋಕನ್ನು, ನಿಮ್ ಜೊತೆ ಆಡಿರೋದು ಲೆಫ್ಟ್ ಆರ್ಮ್ ಸ್ಪಿನ್ನರ್ ಎಷ್ಟು ವರ್ಷದಿಂದ ಆಡ್ತಿರೋಂಥ ಲೆಜೆಂಡ್. ಅವ್ರನ್ನ ಬಂದಿದ್ದು ಬಿಜಾಪುರಿಂದ ಗಾಯಕ್ವಾಡ್ ಅವ್ರು ಇನ್ಫ್ಯಾಕ್ಟ್ ಅವ್ರ ಇನ್ಸ್ಪಿರೇಷನ್ ಆಗಿದೆ ಎಷ್ಟೊಂದ್ ಜನ ಹುಡುಗಿರಿಗೆ. ನಾನು ಕೇಳಿ ಅವ್ರನ್ನ ಒಂದ್ಸತಿ ಪ್ರಯತ್ನ ಪಡೋಣ, ರಾಜನ್ನ ಒಂದ್ಸತಿ DRS ಅರಮನೆಗೆ ಕರ್ಕೊಂಬರಕ್ ಪ್ರಯತ್ನ ಪಡೋಣ. ಖಂಡಿತ ಕರ್ಕೊಂಬರೋಣ. ಹಿಂಗೇನೆ ನಡ್ಕೊಂಡು ಹೋಗ್ಲಿ, ಜರ್ನಿ ಲಾಂಗ್ ಜರ್ನಿ ಆಗ್ಲಿ, ಲೆಜೆಂಡ್ಸ್ ಆಗ್ಲಿ ಅಂತಾನೆ ವಿಶ್ ಮಾಡೋದು. ನಾನು ದೇವ್ರದೇ ಇದ್ದೇ ಇರುತ್ತೆ. ಏನಂತೀರಪ್ಪ? ಕರ್ನಾಟಕ ಕೀರ್ತಿನ ಮೇಲ್ಗಡೆ ತೊಗೊಂಡೋಗ್ತಾ ಇರಿ. ಇಂಡಿಯಾಗೆ ನೀವು ಅನ್ಕೊಂಡಿರೋದೆಲ್ಲ ಆಗಲಿ, ವರ್ಲ್ಡ್ ಕಪ್ ಅದು ಇದು, ಆಮೇಲೆ RCB ಏನು ಅಂತ ಹೇಳಲ್ಲ, ನಮ್ದೇ ಅನ್ಬಿಡದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ಇಬ್ರು ಜೊತೆಗೆ ಬಂದಿರ ಬಹಳ ಸಂತೋಷ ಆಯ್ತು. ಜಾನಿ ಹೆಂಗಿದ್ರು ಇದ್ದೇ ಇರ್ತಾನೆ ಅಂತ ಗೊತ್ತಿತ್ತು. ಸೊ ಹಾಗಾಗಿ ನಮ್ಮ ವ್ಯೂವರ್ಸ್ಗೆ ಇದು ಸ್ಟಾರ್ಟ್ ಹಿಂಗಿರ್ಲಿ ಅಂತ, ಹುಡುಗಿರ್ ಇರ್ಲಿ ಅಂತ, ವಿಮೆನ್ ಫಸ್ಟ್ ಲೇಡೀಸ್ ಫಸ್ಟ್ ಅಂತ ಹೇಳ್ತಾದಂಗೆ ನಮ್ಮ ಶೋಕ್ ಬಂದು ಭಾಗವಹಿಸಿದಿರಾ. ಇವ್ರನ್ನ ನೋಡಿ ಸುಮಾರು ಜನ ಹುಡುಗಿರ್ ಪಿಕ್ ಮಾಡ್ಲಿ, ಇದೊಂದೇ ಸ್ಪೋರ್ಟ್ ಅಲ್ಲ ಬೇರೆ ಸ್ಪೋರ್ಟ್ ಪಿಕ್ ಮಾಡ್ಲಿ ಅಂತಾನೆ ಅವ್ರ ತಂದೆ ಇನ್ಸ್ಪಿರೇಷನಲ್ ಸ್ಟೋರೀಸ್ ನ ಹೇಳ್ತಾ ಇದ್ರು. ನಮಗೂ ಕೂಡ ಮಾದರಿ ಆಗಿದೆ ಇದು. ಹಾಗಾಗಿ ನಾವು DRS ವತಿಯಿಂದ ನಮ್ಮ ಟೀಮ್ ಪರವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹಿಂಗೆ ನೋಡ್ತೀರಿ ನಮ್ಮ DRS ಶೋ, ಇದು ಸಂಭಾಷಣೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸರ್.